ಪ್ರಿಯ ಆತ್ಮಬಂಧುಗಳೇ, ಇವತ್ತಿನ ಕೈವಲ್ಯೋಪನಿಷತ್ತಿನ ಈ 12 ಮತ್ತು 13ನೇದು ಧ್ಯಾನ ಯೋಗದಲ್ಲಿರುವ ಜ್ಞಾನ ನಿಷ್ಠೆಯನ್ನು ತೋರಿಸಿಕೊಡುತ್ತದೆ, ಹೇಳುತ್ತದೆ. ಅದರಿಂದ ಇದೆರಡೂ ಮಂತ್ರಗಳು ಅಂದರೆ ಈ ಮೂರು ನಮ್ಮ ಅವಸ್ಥಾತ್ರಯಗಳಲ್ಲಿ ಮೂರನ್ನೂ ವರ್ಣನೆ ಮಾಡುತ್ತೆ, ಸುಲಭ ಮಾಡುತ್ತೆ, ಸರಳ ಮಾಡುತ್ತೆ. ಅದರಿಂದ ಈ ಮಂತ್ರಗಳಿಗೆ ಹೋಗೋ ಮುನ್ನ ಒಂದೇ 1 ನಿಮಿಷದ ಅಥವಾ 2 ನಿಮಿಷದ ಪ್ರಸ್ತಾವನೆಯನ್ನು ಮಾಡಿ ತದನಂತರ ಇದರೊಳಗಡೆ ಹೋಗೋಣ ಅಂತ ನನ್ನ ಅಭಿಪ್ರಾಯ. ನಿಮಗೆ ಸುಲಭ ಆಗತ್ತೆ ಅಂತ. ಅದರಿಂದ ನೋಡಿ, ನಮಗೆ ಜಗತ್ತಿನಲ್ಲಿರೋ ಎಲ್ಲ ಪದಾರ್ಥಗಳು ಅಥವಾ ನಮ್ಮ ಈ ಜನ್ಮದಲ್ಲಿ ಮಾನವ ಶರೀರದಿಂದ ಅಂದರೆ ನಮ್ಮ ಶರೀರದಿಂದ ಹಿಡಿದು ನಮಗಿರುವ ಸಂಸಾರ ಇದು ಎಲ್ಲ ಕೂಡ ನಮಗೆ ಪರಿಚಯ ಆಗಿದೆ. ಅಂದರೆ ಅರ್ಥ ಏನರ್ಥ, ನಮಗೆ ಈಗ ಪರಿಚಯ ಆಗಿರೋ ಪದಾರ್ಥವು ಈ ಜಗತ್ತು, ಜೀವ. ಮೊದಲು ನಿಮಗೆ ಉಪನಿಷತ್ತಿನಲ್ಲಿ ಈ ಶುರುವಾದಾಗ ನಾನು ನಿಮಗೆ ಹೇಳಿದ್ದೆ, ಜೀವ, ಜಗತ್ತು, ಈಶ್ವರ, ಬಂಧನ ಮತ್ತು ಮೋಕ್ಷ 5 ವಿಷಯಗಳು ಈ ಅಧ್ಯಾತ್ಮದಲ್ಲಿ ನಾವು ನೋಡಬೇಕಾದದ್ದು ಅಂತ ಹೇಳಿದ್ದೆ. ಈ 5 ವಿಷಯಗಳನ್ನು ಇನ್ನೂ ಕಡಿಮೆ ಮಾಡೋಣ ಅಂತ ಹೇಳಿ ಇವತ್ತು ಈ ಧ್ಯಾನ ಯೋಗದಲ್ಲಿ ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಅನ್ನೋದು ಬಹಳ ಮುಖ್ಯವಾದದ್ದು. ಕೊನೆಯದಾದ ಧ್ಯಾನ ಯೋಗದಲ್ಲಿ ನಾವು ಕೂತಿದ್ದೇವೆ, ಇದೆಲ್ಲವನ್ನು ನೋಡಿದ್ದೇವೆ ಎನ್ನುವಾಗ ನಾವು ಧ್ಯಾನ ಯೋಗದಲ್ಲಿ ನಿಷ್ಠೆ ನಮಗಿರಬೇಕಾದದ್ದು ಜ್ಞಾನದಲ್ಲಿ. ಅದರಿಂದ ಎಲ್ಲ ಪದಾರ್ಥಗಳನ್ನು, ಜೀವವನ್ನು, ಜಗತ್ತನ್ನು, ನಮ್ಮ ಅವಸ್ಥಾತ್ರಯಗಳನ್ನು, ಸೃಷ್ಟಿಸ್ಥಿತಿ ಲಯಗಳನ್ನು ಎಲ್ಲವನ್ನು ನಾವು ಜ್ಞಾನವಾಗಿ ಇವತ್ತು ಮಾರ್ಪಡಿಸಿಕೊಳ್ಳುವ ದಿನ. ಯಾಕೆಂದರೆ ಮಾನವ ಜನ್ಮದಲ್ಲಿ ಮಾನವ ಜೀವಕ್ಕೆ ಇರುವುದೇ ಜ್ಞಾನ ಪ್ರಧಾನ. ಏಕೆಂದರೆ ಪ್ರತಿಯೊಂದು ಕರ್ಮವು ಜಗತ್ತಿನಲ್ಲಿ ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ, ಭಗವದ್ಗೀತೆ. ಸೊ ಈ ಜ್ಞಾನದಿಂದಲೇ ನಾವು ಎಲ್ಲವನ್ನು ನೋಡಬೇಕು. ಆದ್ದರಿಂದ ಜ್ಞಾನವನ್ನು ನಾವು ಈ ಮುಂದಿನ 2 ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಎಲ್ಲವನ್ನ ನಾವು ಜ್ಞಾನದಲ್ಲಿ ನೋಡಬೇಕು. ಈ ನಮಗಿರುವ ಈಗ ಜ್ಞಾನ, ನಾವು ಇರಬೇಕಾದ ಜ್ಞಾನ ಮತ್ತು ಅದರ ಪರಿಪೂರ್ಣವಾಗಿರತಕ್ಕಂಥ ಪರಿಸಮಾಪ್ತಿ ಆಗಬೇಕಾದಂಥ ಮುಕ್ತಿ, ಇದಿಷ್ಟನ್ನು ಒಳಗೊಂಡಿರುವಂಥ ಭಾಗ ಇದು. ಅದರಿಂದ ನೀವೆಲ್ಲವೂ ಬಹಳ ನಿಷ್ಠೆಯಿಂದ ಭಾಳ ಇದನ್ನು ಸ್ಥೂಲವನ್ನು ಬಿಟ್ಟು ನಾವು ಪೂರ್ತಿಯಾಗಿ ನೋಡಬೇಕು. ಅದರಿಂದ ನಮಗೆ ಜ್ಞಾನ ಅನ್ನೋದು ಸ್ಥೂಲ ಜ್ಞಾನ, ಸೂಕ್ಷ್ಮ ಜ್ಞಾನ ಮತ್ತು ಸೂಕ್ಷ್ಮ ಜ್ಞಾನ. ನಮಗಿರತಕ್ಕಂಥ ಜ್ಞಾನವೂ ಕೂಡ ಸ್ಥೂಲ ಸೂಕ್ಷ್ಮ ಕಾರಣಗಳೇ ಆಗಿರುತ್ತದೆ. ಸೊ ಅದರಿಂದ ನಮಗೆ ಅವಸ್ಥೆಗಳು ಕೂಡ ಅದೇ ಥರ ಇರುತ್ತೆ. ಜಾಗೃತ ಜ್ಞಾನ, ಸಪ್ತಾ ಜ್ಞಾನ, ಸುಷುಪ್ತಿಯ ಜ್ಞಾನ, ಈ 3 ಜ್ಞಾನವೂ ಕೂಡ ನಮಗೆ ಯಾವ ಥರ ಇರುತ್ತೆ ಇದ್ದಾಗ ನಮಗೆ ವಿಶ್ವ, ತೇಜಸ ಮತ್ತು ನಮಗಿರತಕ್ಕಂಥ ಪ್ರಜ್ಞಾ ಅನ್ನೋ ರೂಪದಲ್ಲಿರುತ್ತೆ. ಇದೆಲ್ಲವನ್ನು ನಾವು ಜ್ಞಾನ ರೂಪದಲ್ಲಿ ಜ್ಞಾನದಲ್ಲಿ ನೋಡಿದಾಗ ಜ್ಞಾನವೇ 3 ರೀತಿಯಲ್ಲಿ ವಿಸ್ತಾರವಾಗುತ್ತದೆ. ಸ್ಥೂಲ ಸೂಕ್ಷ್ಮ ಶರೀರ ಹೇಗೆ ಶರೀರಗಳಿದೆಯೋ ಹೀಗೆ ಇದನ್ನು 3 ರೀತಿಯ ಅವಸ್ಥೆಗಳಲ್ಲೂ ಕೂಡ ಈ ಜ್ಞಾನವನ್ನು 3 ರೀತಿಯಾಗಿ ತಿಳಿಯತಕ್ಕದ್ದು. ಈಗ ನಾವು ಇರುವುದು ಸ್ಥೂಲ ಜ್ಞಾನದಲ್ಲಿ. ನಮಗಿದೆಲ್ಲವೂ ಪ್ರೇರಣೆ ಆಗ್ತಾ ಇರೋದು ಸೂಕ್ಷ್ಮ ಶರೀರದಿಂದ, ಅಂದರೆ ಸೂಕ್ಷ್ಮವಾಗಿರುವ ಜ್ಞಾನದಿಂದ. ಸುಷುಪ್ತಿಯಲ್ಲಿರತಕ್ಕಂಥ ಜ್ಞಾನವು ನಮಗೆ ಪ್ರೇರಣೆಯಾಗಿದೆ, ಕಾರಣವಾಗಿದೆ ಕರ್ಮಗಳಿಗೆ ಅನ್ನುವುದನ್ನು ಹೇಳಿ ಅದನ್ನೂ ದಾಟದಂತಹ ಪ್ರಜ್ಞಾಸ್ಥಿತಿಯನ್ನು ತಿಳಿಸಿಕೊಡುತ್ತದೆ ಈ 3 ಮಂತ್ರಗಳು. ಅದೇ ನಾವು ಇನ್ನು ಮುಂದೆ ಎಲ್ಲವನ್ನ ಜ್ಞಾನ ರೀತಿಯಲ್ಲಿ, ನಿಮ್ಮ ಪ್ರಶ್ನೆಗಳು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರಬೇಕು. ಅಂದರೆ ಏನಿರಬೇಕು, ನಮಗಿರತಕ್ಕಂಥ ಪರಮಾರ್ಥ ಜ್ಞಾನ ಏನು ನೋಡಬೇಕು, ಪದಾರ್ಥ ಜ್ಞಾನವಲ್ಲ, ಸ್ಥೂಲ ಜ್ಞಾನವಲ್ಲ. ಅದರಿಂದ ಈ ಜ್ಞಾನವನ್ನು ಬಿಟ್ಟು ಆ ಜ್ಞಾನದಿಂದ ಮುಂದಕ್ಕೆ ಹೋಗುವಂಥ ಮೆಟ್ಟಿಲುಗಳು ಇದೆಲ್ಲವೂ. ಅದರಿಂದ ಈ ಉಪನಿಷತ್ತಲ್ಲಿ ಹೇಳಿರುವಷ್ಟು ಸರಳವಾಗಿ ಸುಲಭವಾಗಿ ಸಾಧನಾ ಮಾರ್ಗ ಬೇರೆ ಯಾವುದೇ ಉಪನಿಷತ್ತಲ್ಲಿ ಇರುವುದಿಲ್ಲ. ಎಲ್ಲ ಉಪನಿಷತ್ತುಗಳಿಗೂ ಇದನ್ನು ಹೊಂದಿಸಿಕೊಳ್ಳಬೇಕು. ಅದು ಕಾರಣದಿಂದ ಇದನ್ನು ನಾವು ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿರತಕ್ಕಂಥ ಅವಸ್ಥಾತ್ರಯಗಳಿಗೆ ಹೋಲಿಕೆ ಮಾಡಿ ಇದರಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚು ಇದರಲ್ಲಿ ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಅವರೇ ಸೂಕ್ಷ್ಮವಾಗಿ ಸ್ಥೂಲವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಇರತಕ್ಕಂಥದ್ದು. ಅದಕ್ಕೆ ಇಂದಿನ ಕೊನೆಯ ಭಾಗದಲ್ಲಿ ಪ್ರಶ್ನೆಗಳನ್ನು ನೀವೇನು ಕೇಳಬೇಡಿ, ಯಾಕೆಂದರೆ ಪ್ರಶ್ನೆಗಳಿರೋದಿಲ್ಲ. ಅದರಿಂದ ಈ ವಾರ ಪ್ರಶ್ನೆಗಳಿಲ್ಲ. ಮುಂದಿನ ವಾರಕ್ಕೆ ತಯಾರಾಗಿ ಮುಂದಿನ ವಾರದ ತನಕ ಇದನ್ನು 3 ಬಾರಿ, 4 ಬಾರಿ ಅಥವಾ 2 ಬಾರಿ, 1 ಬಾರಿಯಾದರೂ ಈ 2 ಮಂತ್ರಗಳನ್ನು ನೀವೆಲ್ಲರೂ ಅಧ್ಯಯನ ಮಾಡಿ ತಿಳಿದುಕೊಂಡು ತದನಂತರ ಮುಂದಿನ ವಾರ ನನ್ನ ಪ್ರಶ್ನೆಗಳನ್ನು ಕೇಳಬಹುದು. ಇವತ್ತು ನಾವು 12, 13ನೇ ಮಂತ್ರಗಳಿಗೆ ಹೋಗೋಣ. ಏನು ಹೇಳುತ್ತೆ ನೋಡಿ, ಅದನ್ನು ತಿಳಿದು ಚೆನ್ನಾಗಿ ಅಧ್ಯಯನ ಮಾಡಿ ತದನಂತರ ಪ್ರಶ್ನೆ ಮತ್ತು ಉತ್ತರ ಇಟ್ಕೊಳ್ಳೋಣ. ಸ ಏವ ಮಾಯಾ ಪರಿಮೋಹಿತಾತ್ಮ ಶರೀರಮಾಸ್ಥಾಯ ಕರೋತಿ ಸರ್ವಂ ಸ್ತ್ರೀಯ ಅನ್ನ ಪಾನಾದಿ ವಿಚಿತ್ರ ಭೋಗೈಃ ಸ ಏವ ಜಾಗ್ರತ್ ಪರಿತೃಪ್ತಿಮೇತಿ. ಸಹ ಏವ ಆತ್ಮ, ಆ ಆತ್ಮನೇ ಮಾಯಾ ಪರಿಮೋಹಿತಾತ್ಮ. ಮಾಯ ಎಂಬ ಅವಿದ್ಯೆಯಿಂದ ಬಹಳ ಭ್ರಾಂತನಾಗಿ ಶರೀರವನ್ನು ಆಸ್ಥಾಯ ಸ್ಥಾನವನ್ನಾಗಿ ಮಾಡಿಕೊಂಡು ಸರ್ವಂ ಕರೋತಿ ಎಲ್ಲವನ್ನೂ ಮಾಡುತ್ತಾನೆ. ಜಾಗ್ರತ್ ಎಚ್ಚರ ಸ್ಥಿತಿಯಲ್ಲಿ
ಸ್ತ್ರೀಯ ಅನ್ನಪಾನಾದಿ ವಿಚಿತ್ರ ಭೋಗೈ. ಹ್ಮ್ ಸ್ತ್ರೀ ಅನ್ನ ಪಾನ ಮೊದಲಾದ ವಿಧ ವಿಧವಾದ ಭೋಗವಸ್ತುಗಳಿಂದ ಸಹ ಏವ ಅವನೇ ಪರಿತೃಪ್ತಿಂ ಅತ್ಯಂತ ತೃಪ್ತಿಯನ್ನು ಏತಿ ಹೊಂದುತ್ತಾನೆ. ಆ ಆತ್ಮನೇ ಮಾಯೆ ಎಂಬ ಅವಿದ್ಯೆಯಿಂದ ಬಹಳ ಮೋಹಿತನಾಗಿ ಶರೀರವನ್ನೇ ಸ್ಥಾನವನ್ನಾಗಿ ಮಾಡಿಕೊಂಡು ಸರ್ವ ಕರ್ಮಗಳನ್ನು ಮಾಡುತ್ತಾನೆ. ಎಚ್ಚರ ಸ್ಥಿತಿಯಲ್ಲಿ ಸ್ತ್ರೀ ಅನ್ನಪಾನಾದಿ ವಿವಿಧ ಭೋಗವಸ್ತುಗಳಿಂದ ಅವನೇ ಅತ್ಯಂತ ತೃಪ್ತಿಯನ್ನು ಹೊಂದುತ್ತಾನೆ. ಅಂದ್ರೆ ಮೂಲದಲ್ಲಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂದ್ರೆ, ಸ್ಥೂಲ ಶರೀರದ ಸೂಕ್ಷ್ಮ ಶರೀರದ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥೂಲ ಶರೀರದಲ್ಲಿ ಮನುಷ್ಯನಿಗೆ ಕರ್ಮವೇ ಪ್ರಧಾನ, ಕರ್ಮದಿಂದ ಜ್ಞಾನ, ಅದರಲ್ಲಿರ್ತಕ್ಕಂಥ ಭಾವಗಳೆಲ್ಲವೂ ಕೂಡ ಸೂಕ್ಷ್ಮದಲ್ಲಿ ಅಂದರೆ ಅಂತಃಕರಣದಲ್ಲಾಗತಕ್ಕಂಥ ಭಾವಗಳೆಲ್ಲವೂ ಸುಖ ದುಃಖಗಳನ್ನು ಉಂಟು ಮಾಡುವಂಥದ್ದು. ಇದೆಲ್ಲವೂ ನಮಗಾಗತಕ್ಕಂಥ ಸಂವೇದನೆಯ ಫಲ, ಅಂದರೆ ಕರ್ಮದ ಫಲ. ಅದರಿಂದ ಇಲ್ಲಿ ಸ್ಥೂಲವಾಗಿರುವ ಸ್ಥೂಲ ಶರೀರ, ಅನ್ನಮಯ ಶರೀರ ಏನಿದೆ ಅದು, ಮತ್ತು ಸೂಕ್ಷ್ಮ ಶರೀರ ಅಂದರೆ ನಮ್ಮ ಅಂತಃಕರಣದ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ, ಇದನ್ನು ಬಿಡಿಸಲಾಗಿದೆ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಶರೀರದಿಂದ ಕೆಲಸ ಮಾಡ್ತಾನೆ, ಅದರಿಂದ ಸಂಪಾದನೆಯನ್ನು ಮಾಡ್ತಾನೆ, ಅದರಿಂದ ಸುಖ ದುಃಖಗಳನ್ನು ಸಂಪಾದನೆ ಮಾಡ್ತಾನೆ, ಹುಟ್ಟು ಸಾವುಗಳನ್ನು ಸಂಪಾದನೆ ಮಾಡ್ತಾನೆ. ಮತ್ತು ಅದರಂತೆಯೇ ತನಗಿರತಕ್ಕಂಥ ಸೂಕ್ಷ್ಮ ಇರತಕ್ಕಂಥ ಜಾಗೃತ ಸ್ವಪ್ನ ಎರಡರ ಅವಸ್ಥೆಗಳಲ್ಲಿರತಕ್ಕಂಥ ಎಲ್ಲ ಅನುಭವಗಳನ್ನು ಇಂದ್ರಿಯಗಳ ಮೂಲಕ, ವಿಷಯಗಳ ಮೂಲಕ ಜಗತ್ತಿನಲ್ಲಿ ಇದನ್ನು ಪಡೆಯುತ್ತಾನೆ. ಯಾವುದು? ಪ್ರತಿಯೊಬ್ಬ ಮಾನವನ ಶರೀರದಲ್ಲಿರುವ ಜೀವದ ಕಥೆಯೂ ಇದೇ ಆಗಿದೆ. ಮುಂದಕ್ಕೆ ಮಾಯಾ ಪರಿಮೋಹಿತಾತ್ಮ. ನಮ್ಮ ಬುದ್ಧಿ ಕ್ಷೇತ್ರದಲ್ಲಿ ಚಿಂತನೆಗಳು ಹಾದು ಹೋಗುವಾಗ ತಮ್ಮ ಹೆಜ್ಜೆಯ ಗುರುತುಗಳನ್ನು ಅಚ್ಚೊತ್ತಿ ಮಾಡಿ ಹೋಗುತ್ತವೆ. ನಿಧಾನ ಕೇಳಿಸ್ಕೊಳ್ಳಿ. ಇವೇ ವಾಸನೆಗಳು ನಮ್ಮ ಅನುಭವದ ಭಾವ ತರಂಗಗಳನ್ನು, ಸುಖ ದುಃಖದ ನೆನಪುಗಳನ್ನು ಚಿತ್ತಕ್ಷೇತ್ರದಲ್ಲಿ ಶೇಖರಿಸಿ ಹೋಗುತ್ತದೆ. ಸುಖದ ನೆನಪುಗಳು ತಮ್ಮ ಅನುಭವಗಳನ್ನು ಪುನಃ ಪಡೆಯಲು ಹಾತೊರೆಯುತ್ತಿರುತ್ತವೆ. ಕಹಿ ನೆನಪುಗಳು ಸ್ಮರಣೆಯಿಂದ ಜಾರಲು ಯತ್ನಿಸುವುದಲ್ಲದೆ ಅಂತಹ ಸನ್ನಿವೇಶಗಳು ಪುನಃ ಬಾರದಂತೆ ತಡೆಗಟ್ಟಲು ಸರ್ವಶಕ್ತಿಯನ್ನೂ ಉಪಯೋಗಿಸುತ್ತವೆ. ಈ ಪ್ರವೃತ್ತಿಗಳು ನಮ್ಮ ಚಿಂತನೆಯ ಮೇಲೆ ಪ್ರಭಾವ ಬೀರುತ್ತದೆ. ನಮ್ಮ ಮನಸ್ಸು ಬುದ್ಧಿಗಳ ರೂಪ ರಚನೆಯನ್ನೇ ನಿರ್ಧರಿಸುತ್ತದೆ. ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಚಿಂತನೆಯ ದಿಕ್ಕು ದೆಸೆಗಳು, ನಮ್ಮ ಜೀವನದ ಗುರಿ ಧ್ಯೇಯಗಳು, ಒಟ್ಟಿನಲ್ಲಿ ನಮ್ಮ ವ್ಯಕ್ತಿತ್ವವೇ ಈ ನಮ್ಮ ಪ್ರವೃತ್ತಿ ಮತ್ತು ವಾಸನಾ ರಾಶಿಗಳ ಮೇಲೆ ಆಧಾರವಾಗಿದೆ. ಈ ವಾಸನಾ ವಿಶೇಷಗಳು ತಮ್ಮ ಇಷ್ಟಪೂರ್ತಿ ಪಡಿಸಿಕೊಳ್ಳಲು ತಮಗೆ ಬೇಕಾದ ಉಪಾಧಿಗಳನ್ನು, ಸನ್ನಿವೇಶಗಳನ್ನು ನಿರ್ಧರಿಸಿಕೊಳ್ಳಬಲ್ಲವು. ಇದನ್ನೇ ನಾವು ಕಾರಣ ಶರೀರ ಎನ್ನುವುದು. ಕಾರಣ ಶರೀರಕ್ಕೆ ಅವಿದ್ಯೆಯೇ ಮೂಲ. ಕಾರಣ ಶರೀರವು ತನ್ನ ಇಚ್ಛೆ ಪೂರ್ಣಗೊಳಿಸಿಕೊಳ್ಳುವುದಕ್ಕೆ ಮನಸ್ಸು ಬುದ್ಧಿಗಳೆಂಬ ಸೂಕ್ಷ್ಮ ಶರೀರವನ್ನು ನಿರ್ಮಿಸಿಕೊಳ್ಳುವುದು. ಮನಸ್ಸು ಬುದ್ಧಿಗಳನ್ನು ಆಧರಿಸಿಕೊಂಡು ಅದಕ್ಕೆ ತಕ್ಕ ಭೋಗಾಯತನವಾದ ಇಂದ್ರಿಯ ಸಹಿತವಾದ ಸ್ಥೂಲ ದೇಹವು ಉತ್ಪನ್ನವಾಗುವುದು. ಅದಕ್ಕೆ ತಕ್ಕ ಸನ್ನಿವೇಶವು ಸಿದ್ಧವಾಗುವುದು. ವ್ಯಕ್ತಿಶಃ ಕಂಡುಬರುವ ಪಿಂಡಾಂಡದ ಅವಿದ್ಯಾರೂಪದ ಸೂಕ್ಷ್ಮತಮವಾದ ಕಾರಣ ಶರೀರವೇ ತನ್ನ ಸಮಷ್ಟಿ ರೂಪದ ಬ್ರಹ್ಮಾಂಡದಲ್ಲಿ ಮಾಯೆ ಎನಿಸಿಕೊಳ್ಳುವುದು. ವಿಶ್ವ ಚೈತನ್ಯವು ಮಾಯೆಯ ಮೂಲಕ ವ್ಯಕ್ತಿಯಲ್ಲಿ ಪ್ರಕಟಿತವಾಗುವುದೇ ಜೀವ ಎನಿಸಿಕೊಳ್ಳುವುದು. ಜೀವ ರೂಪುಗೊಳ್ಳುವುದು ಅವಿದ್ಯೆಯನ್ನು ಆಧರಿಸಿ. ಅಂದ್ರೆ ಈ ಆತ್ಮವು ದೇಹದ ದೆಸೆಯಿಂದ ಜೀವ ಎನಿಸಿಕೊಳ್ಳುತ್ತದೆ. ಅದರಿಂದ ಈ ಜೀವ ಎನಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಶರೀರದಲ್ಲಿರ್ತಕ್ಕಂಥ ಜೀವ ಭಾವವು ಆ ಶರೀರದಲ್ಲಿರ್ತಕ್ಕಂಥ ವಾಸನೆಗಳಿಂದ, ಅಂದರೆ ಹೊರಗಿನ ಸೆಳೆತಗಳಿಂದ, ವಾಸನೆ ಅಂದರೆ ಬೇರೆ ಏನು ನಾಥ ಅಂತ ತಿಳ್ಕೋಬಾರ್ದು. ವಾಸನೆ ಎಂದರೆ ಇರತಕ್ಕಂಥ ಆಕರ್ಷಣೆ, ಈ ಜಗತ್ತಿನ ಬಗ್ಗೆ ಆಕರ್ಷಣೆ. ಅಂದರೆ ವಸ್ತು ವ್ಯಕ್ತಿ ವಿಚಾರಗಳಲ್ಲಿ ನಮಗಿರುವ ಆಸಕ್ತಿಯೇ ನಮ್ಮನ್ನು ಅದಕ್ಕೆ ಬಂಧಿಸಿ ಬಿಡುತ್ತದೆ. ದುಡ್ಡು, ಕಾಸು, ಸಂತಾನ ಅಥವಾ ಹೆಣ್ಣಿರ್ಬೋದು, ಹೆಂಡ ಯಾವ್ದಾದ್ರು ಇರ್ಬೋದು, ತನಗೆ ಯಾವುದು ಒಂದು ಕಡೆ ಸೆಳೆತ ಇರುತ್ತದೋ ಅದನ್ನು ವಾಸನೆ ಅಂತ ಕರೆದಿದೆ ನಮ್ಮ ಅಧ್ಯಾತ್ಮದಲ್ಲಿ, ಪರಿಭಾಷೆಯಲ್ಲಿ. ಆ ಕಡೆಗೆ ಸೆಳೆತ ಉಂಟಾದಾಗ ಕಾರಣಗಳನ್ನು ಹುಡುಕಿಕೊಂಡು ನಮ್ಮ ನೆನಪಿನಲ್ಲಿರತಕ್ಕಂಥ ಹಿಂದಿನ ಸುಖಭೋಗಗಳ ಅದನ್ನು ಮತ್ತೆ ಮತ್ತೆ ಪಡೆಯುವ ಪ್ರಯತ್ನವನ್ನು ಜೀವವು ಆಯಾ ಶರೀರದಲ್ಲಿ ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬನಿಗೂ ಅವನಿಗೆ ಏನು ಆಸೆ ಇದೆ, ಏನನ್ನು ಪಡೆಯಬೇಕು ಅಂತ ಆಸೆ ಇದೆ, ಯಾವುದನ್ನು ಭೋಗಿಸಬೇಕು ಅಂತ ಆಸೆ ಇದೆ, ತನ್ನ ಮನಸ್ಸಿನ ಒಲವು ಆ ಕಡೆಗೆ ಇರುತ್ತದೆ. ಅದರಿಂದ ಮನಸ್ಸು ಅನ್ನುವುದು ದೃಢವಾಗಬೇಕು. ಆ ದೃಢವಾದ ಮನಸ್ಸಿನಲ್ಲಿ ಧ್ಯಾನ ಯೋಗವು ಲಭ್ಯವಾಗುತ್ತದೆ. ಧ್ಯಾನ ಯೋಗದಲ್ಲಿ ಜ್ಞಾನವು ನಿಷ್ಠೆಯಾಗುತ್ತದೆ. ಯಾವ ಜ್ಞಾನವು? ಆತ್ಮಜ್ಞಾನವು, ಪರಮಾತ್ಮ ಜ್ಞಾನವು. ಅಲ್ಲಿಯವರೆಗೂ ನಡೆಯುವ ಪ್ರತಿಯೊಂದು ಸೃಷ್ಟಿ ಸ್ಥಿತಿ ಲಯಗಳು, ಜಾಗೃತ ಸ್ವಪ್ನ ಸುಷುಪ್ತಿಗಳು, ಅಥವಾ ನಮಗಿರತಕ್ಕಂಥ ಸುಖ ದುಃಖಗಳು ಮತ್ತು ಜನ್ಮಗಳು, ಜನ್ಮಾಂತರಗಳು, ಇದೆಲ್ಲವೂ ಕೂಡ ಮಾಯೆಯಿಂದಲೇ ಉಂಟಾಗುತ್ತದೆ. ಯಯಾ ಮಾಯಾ ಜಗತ್ ಸರ್ವಮಿದಂ
ಪ್ರಸೂಯತೆ. ಅಂದರೆ ಈ ಮಾಯೆಯಿಂದ ಉಂಟಾಗತಕ್ಕಂಥ ಈ ಸಂಸಾರದಲ್ಲಿ ಸುಖ ದುಃಖಗಳು ಎಲ್ಲವೂ ಭ್ರಮಾತ್ಮಕವಾಗಿದೆ, ಕ್ಷಣಭಂಗುರವಾಗಿದೆ, ಅದು ಕಾಲ ದೇಶ ವಸ್ತುವಿನಿಂದ ಪರಿಚ್ಛಿನ್ನವಾಗಿದೆ ಅಂತ ತಿಳಿಯತಕ್ಕದ್ದು. ಅದಕ್ಕೋಸ್ಕರನೇ ಮೊದಲು ನಿಮ್ಗೆ ಹೇಳಿದ್ದು ಎಲ್ಲವನ್ನ ಜ್ಞಾನವಾಗಿ ಪರಿವರ್ತಿಸಿ. ಅಂದರೆ ನಮಗೆ ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥ ಜ್ಞಾನವೇ ವಿಶ್ವ ಅಂತ ಕರೆಯೋದು. ಅದನ್ನೇ ವಿಶ್ವ ಅನ್ನೋದೇ ತೇಜಸ್ಸಾಗುತ್ತೆ, ಅದೇ ಮತ್ತೆ ಪ್ರಾಜ್ಞ ಆಗುತ್ತೆ. ಅಂದರೆ ನಮ್ಮ ಜ್ಞಾನವು ಹೆಪ್ಪುಗಟ್ಟುತ್ತಾ ಹೇಗೆ ಪ್ರಜ್ಞೆಯಾಗುತ್ತದೆ ಎನ್ನುವುದನ್ನು ನೋಡಿ. ನಮಗೆ ವಿಷಯಗಳಿಂದ ಬರತಕ್ಕಂಥದ್ದು ಇರೋದನ್ನು ಜ್ಞಾನವೆಂದು, ಗುರುಗಳು ಹೇಳಿದ್ದನ್ನು ಬೋಧೆ ಎಂದು, ಮತ್ತು ನಮಗೆ ಪ್ರಾಪ್ತವಾಗಿ ಕೊನೆಯಲ್ಲಿ ನಿನ್ನುವುದನ್ನು ಪ್ರಜ್ಞೆ ಎಂದು, ಕಾರಣ ಶರೀರವೆಂದು, ಇದನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ವರ್ಣಿಸಿದೆ. ಆದರೆ ಮೂಲದಲ್ಲಿ ಇದೆಲ್ಲೂ ಒಂದೇ ಆಗಿರುತ್ತದೆ. ಏಕೆ? ಪ್ರಜ್ಞಾನಂ ಬ್ರಹ್ಮ, ಎಲ್ಲದಕ್ಕೂ ಅದೇ ಕಾರಣವಾಗಿದೆ. ಸೊ ಅದರಿಂದ ಕಾರಣ ಶರೀರದಲ್ಲಿ ಇರತಕ್ಕಂಥ ಈ ಪ್ರಜ್ಞೆಗೆ ಯಾವುದೇ ರೀತಿಯಾದ ಸ್ಥೂಲ ಉಪಾಧಿಗಳಿರುವುದಿಲ್ಲ. ಕನಸಿನ ಯಾವುದೇ ರೀತಿಯಾದಂಥ ವಿಚಾರ, ಮನಸ್ಸು ಬುದ್ಧಿ ಇರುವುದಿಲ್ಲ. ಮತ್ತು ಸ್ಥೂಲದಲ್ಲಿ ಜಾಗೃತದಲ್ಲಿರತಕ್ಕಂಥ ಶರೀರಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಇರುವುದಿಲ್ಲ. ಇಂದ್ರಿಯಗಳು, ವಿಷಯಗಳು, ಪ್ರಪಂಚ ಇರುವುದಿಲ್ಲ. ನಿದ್ರೆಯಲ್ಲಿ ಇದ್ಯಾವುದರ ಅರಿವು ಇರುವುದಿಲ್ಲ. ಅರಿವು ಅಂತಂದರೆ ಯಾವುದೇ ಉಪಾಧಿಗಳ ಸಂಘವೂ ಇರುವುದಿಲ್ಲ. ಉಪಾಧಿ ಅಂದರೆ ಮೆಟೀರಿಯಲ್, ಯಾವುದಾದ್ರೂ ಮೂಲಕ ನಾವು ಏನಾದರೂ ಆಗಬೇಕು. ಅಧಿಕಾರದ ಮೂಲಕ ಅಧಿಕಾರಿ ಅಂತ ಅನ್ಸ್ಕೊಳ್ಳೋ ಹಾಗೆ, ತಂದೆ ಮಗುವಿನ ಮೂಲಕ ತಂದೆ ಎನಿಸಿಕೊಳ್ಳುವ ಹಾಗೆ, ಹೆಂಡತಿಯ ಮೂಲಕ ಅವನು ಪತಿ ಎನಿಸಿಕೊಳ್ಳುವ ಹಾಗೆ, ಪತಿಯ ಮೂಲಕ ಪತ್ನಿ ಎನಿಸಿಕೊಳ್ಳುವ ಹಾಗೆ, ಯಾವುದಾದ್ರೂ ಒಂದು ಮೂಲಕ, ಉಪಾಧಿಯ ಮೂಲಕ ನಮಗೆ ಇನ್ನೊಂದಾಗತ್ತೆ. ಅಂದರೆ ಮೂಲದಲ್ಲಿ ಏನು ತಿಳ್ಕೋಬೇಕು? ನಮಗೆ ಕೊನೆಯವರೆಗೂ ಈ ಶರೀರದಲ್ಲಿರುವವರೆಗೂ ಮಾನವ ಜನ್ಮದಲ್ಲಿ ಪರಾವಲಂಬನ ಯಾವುದನ್ನು ನೀವು ಇಂಡಿವಿಜುವಲ್ ಆಗಿ ಮಾಡಲಾರಿರಿ. ಏಕೆಂದರೆ ಅದೆಲ್ಲವೂ ಕಾರಣದಿಂದ ಬಂದಂತಹ ಉತ್ತೇಜಿತವಾಗಿರ್ತಕ್ಕಂಥ ಅದು ಸಂಗಮವಾಗಿದೆ. ಅಂದರೆ ಪುರುಷ ಮತ್ತು ಪ್ರಕೃತಿಯ ಸಂಗಮವಾಗಿದೆ. ಸೊ ಅದರಿಂದ ಪ್ರಕೃತಿ ಅನ್ನುವ ಈ ಉಪಾಧಿಗಳಲ್ಲಿ ಯಾವುದೂ ಇಲ್ಲದಿದ್ದರೆ ಆ ಅಪ್ರಾಕೃತವಾಗಿರತಕ್ಕಂಥ ಶರೀರವು, ಅಂದರೆ ಆ ಚೈತನ್ಯವು ಪ್ರಕಟವಾಗಲಾರದು. ಅದರಿಂದ ನಾವು ಪರಮಾರ್ಥಕ್ಕೆ ಹೋಗಬೇಕಾದ್ರೆ, ಪರಮಾರ್ಥ ಜ್ಞಾನ ನಮ್ಗೆ ಬರಬೇಕಾದ್ರೆ ಎಲ್ಲವನ್ನ ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು ಜ್ಞಾನವಾಗಿ ಮಾಡಿ. ಸ್ಥೂಲ ಜ್ಞಾನ, ಸೂಕ್ಷ್ಮ ಜ್ಞಾನ, ಸುಷುಪ್ತಿಯಲ್ಲಿರತಕ್ಕಂಥ ಕಾರಣ ಜ್ಞಾನ, ಇದು ಒಂದೊಂದನ್ನು ಹೇಳ್ತಾ ಹೋಗ್ತಾರೆ. ತಿಳಿದುಕೊಳ್ತಾ ಹೋಗಿ. ನಾನು ಹೇಳೋದೇನೂ ಬೇಕಾಗಿಲ್ಲ, ನೀವೇ 2-3 ಸತಿ ಹೋಗಿ. ಆದರೂ ಅದ್ರಲ್ಲಿ ಸಂಶಯ ಬಂದಾಗ ನಾನು ಇದ್ದೇ ಇದ್ದೀನಿ, ಪುಸ್ತಕ ಇದ್ದೇ ಇದೆ, ಮತ್ತೆ ಓದ್ಕೋಬೋದು. ಮುಂದಕ್ಕೇನು ಹೇಳ್ತಾರೆ ನೋಡಿ. ತನ್ನ ಪ್ರವೃತ್ತಿ ವಾಸನೆಗಳಿಂದ ಉತ್ಪನ್ನವಾದ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳಲು ಕಾರಣ ಶರೀರವು ಸಹಜವಾಗಿಯೇ ತನಗೆ ಅನುಕೂಲವಾದ ಭೌತಿಕ ಶರೀರವನ್ನು ಪಡೆದುಕೊಳ್ಳುವುದು. ಹೌದು. ತನ್ನಲ್ಲಿ ತುಂಬಿರುವ ವಾಸನೆಗಳ ಒತ್ತಡದಲ್ಲಿ ಜೀವವು ತನ್ನ ಪರಿಶುದ್ಧವಾದ ಸ್ವಂತ ಸ್ವರೂಪವನ್ನೇ ಮರೆತು ಬಾಹ್ಯ ವಿಷಯಗಳೊಡನೆ ನಿಕಟ ಸಂಪರ್ಕ ಬೆಳೆಸುವುದು, ತನ್ನ ಉಪಾಧಿಯೊಡನೆ ಅಭ್ಯಾಸ ಮಾಡಿಕೊಳ್ಳುವುದು, ತನ್ನ ಭೌತಿಕ ದೇಹದೊಡನೆ ತಾದಾತ್ಮ ಹೊಂದುವುದು, ಹೊರಗಿನ ವಸ್ತುಗಳ ಸಂಪರ್ಕದಲ್ಲಿ ವಿಷಯ ಸುಖವನ್ನು ಪಡೆಯಲು ಸರ್ವ ಪ್ರಯತ್ನ ಪಡುವುದು, ಸ್ತ್ರೀ ಅನ್ನಪಾನಾದಿಗಳ ವಿಚಿತ್ರ ಭೋಗಗಳನ್ನು ಬಯಸಿ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವುಗಳ ಭೋಗ ಪಡೆಯಲು ಅವಿಶ್ರಾಂತವಾಗಿ ದುಡಿಯುವುದು, ಅವುಗಳನ್ನು ಪಡೆದಷ್ಟೂ ಮತ್ತು ಹೆಚ್ಚಾದ ವಿಷಯ ಸುಖಗಳು, ಭೋಗ ಭಾಗ್ಯಗಳು ಬೇಕೆಂಬ ಬಯಕೆ ತೀವ್ರವಾಗುವುದು. ಸೊ ಭೌತ ಶರೀರದಲ್ಲಿ ಪರವಶವಾದಾಗ ಜೀವಕ್ಕೆ ಅದೇ ಸುಖವೆಂದು, ಅದೇ ನಿತ್ಯವೆಂದು, ಅದೇ ಯಾವಾಗಲೂ ಇರುವಂತಹುದೆಂದು ಅದರ ಬಗ್ಗೆ ಹೆಚ್ಚು ವಾಸನೆಗಳು, ಸೆಳೆತಗಳು ಉಂಟಾಗುವುದರಿಂದ ಮನುಷ್ಯನು ಸ್ಥೂಲ ಭಾವದಲ್ಲಿ ಸಿಗತಕ್ಕಂಥ ಅಂತಃಕರಣ ಮತ್ತು ಬಾಹ್ಯಕರಣಗಳ ಸಂಗಮದಿಂದ ಸಿಗುವ ಭಾವ ವಿಕಾರಗಳನ್ನೇ ಸುಖವೆಂದು ಕೊಂಡು ಬಿಡುತ್ತಾನೆ. ಇದು ಆತ್ಮಸುಖವೂ ಆಗಲಾರದು, ಇದು ಪರಮಾರ್ಥವಾಗಲಾರದು. ಅದರಿಂದ ಈ ಜ್ಞಾನವು ಸ್ಥೂಲದಲ್ಲಿದೆ, ಅದರಿಂದ ಸ್ಥೂಲವನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಹಾಗೆ ಸೂಕ್ಷ್ಮವನ್ನು ಹೇಳ್ತಾರೆ. ಅದಕ್ಕೆ ತಲುಪುವ ಮುನ್ನ ಕಾರಣದಿಂದಲೇ, ಅಂದರೆ ನಮ್ಮ ಸುಷುಪ್ತಿಯಿಂದಲೇ ಇದನ್ನು ತಗೊಂಡ್ಬರ್ತಾರೆ. ಕಾರಣ ಶರೀರದಲ್ಲಿ ಎಲ್ಲವೂ ಸುಪ್ತವಾಗಿರ್ತದೆ, ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿ ಅದು ಪ್ರಕಟವಾಗುತ್ತೆ. ಅದರಿಂದ ನಮಗೆ ಹತ್ತಿರವಾದದ್ದು ಯಾವುದು, ನಮ್ಮ ಸ್ವರೂಪ ಜ್ಞಾನ ಯಾವುದು? ಕಾರಣ ಶರೀರ. ಸೊ ಕಾರಣ ಶರೀರದಿಂದ ಇದನ್ನು ಹೊರಟು ಸ್ಥೂಲ ಶರೀರದಲ್ಲಿ ಮತ್ತೆ ಉಪಾಧಿಗಳನ್ನು ಬಯಸಿ ಮತ್ತೆ ಪುನರ್ಜನ್ಮವನ್ನು ಹೊಂದಿ ಈ ಜೀವವು ಮಾನವ ಶರೀರವನ್ನು ಪಡೆಯುತ್ತದೆ. ಮಾನವ ಶರೀರದಲ್ಲಿ ಮಾತ್ರವೇ ಇದರ ಜ್ಞಾನ ಅದಕ್ಕೆ ಉಂಟಾಗುತ್ತದೆ. ಸಾಧ್ಯವಾದರೆ ಎಚ್ಚರವೂ ಉಂಟಾಗಬೇಕು. ಅದೇ ನೀವು ಉಪನಿಷತ್ತಲ್ಲಿ ಹೋಗ ಮಾಡಿರತಕ್ಕಂಥ ಮಾರ್ಗ ನೋಡಿ. ಆಗ ಜೀವವು ತನ್ನ ಸಚ್ಚಿದಾನಂದ ಸ್ವರೂಪವನ್ನೇ ಮರೆತು ತನ್ನ ವಾಸನೆಗಳೊಡನೆ ತಾದಾತ್ಮ್ಯ ಹೊಂದಿ ವಸ್ತು ಕಾಲ ದೇಶಗಳ ಪರಿಚ್ಛಿನ್ನತೆಗೆ ಒಳಪಟ್ಟಿರುವಂತೆ ಭಾವಿಸಿಕೊಂಡು ತನ್ನ ದೇಹ ಇಂದ್ರಿಯಗಳ ಮೂಲಕ ವಿಷಯ ಸುಖವನ್ನು ಜಗತ್ತಿನ ಬಾಹ್ಯ ವಸ್ತುಗಳಲ್ಲಿ ಹುಡುಕತೊಡಗುತ್ತದೆ. ಜಾಗೃತಾವಸ್ಥೆಯಲ್ಲಿರುವ ನಾವೇ ಈ ರೀತಿ ಬಾಹ್ಯ ವಸ್ತುಗಳಲ್ಲಿ ವಿಷಯ ಸುಖವನ್ನು ಹುಡುಕಲೆತ್ತಿಸುವರು. ಜಾಗೃತಾವಸ್ಥೆಯ ವ್ಯಕ್ತಿಯ ಮನೋಧರ್ಮವನ್ನು ಈ ಮಂತ್ರದ ಮೂಲಕ ಅರಿತ ಒಡನೆಯೇ ನಮ್ಮ ಚಿಂತನೆಯು ಸ್ವಪ್ನಾವಸ್ಥೆಯಲ್ಲಿರುವವನನ್ನೂ ಕುರಿತ ಆಲೋಚನೆ ಪ್ರಾರಂಭವಾಗುತ್ತದೆ.
ಅದನ್ನು ಈ ಮುಂದಿನ ಮಂತ್ರದಲ್ಲಿ ವಿವರಿಸಿದೆ. ಸೊ ಇಲ್ಲಿಯವರೆಗೂ ನಾವು ಜಾಗೃತದಲ್ಲಾಗತಕ್ಕಂಥದ್ದು ಮತ್ತು ಸ್ವಪ್ನಾವಸ್ಥೆಯಲ್ಲಿ ಅದನ್ನೇ ಹುಡುಕತಕ್ಕಂಥದ್ದು. ಸ್ವಪ್ನ ಅನ್ನೋದು ಜಾಗೃತಕ್ಕೂ ಸ್ವಪ್ನಕ್ಕೂ ಇರುವ ಯಾವುದೇ ವಿಷಯಗಳಲ್ಲೂ ಇಲ್ಲ. ಜಾಗೃತದಲ್ಲಿ ನಮಗೆ ಉದಾಹರಣೆಯಂತೆ ನಾವೇ ಕಾಣ್ತಾ ಇರ್ತೇವೆ. ಅಂದರೆ ಅದು ಯಾವ ಥರ ಇರುತ್ತೆ? ಎಚ್ಚರವಾಗಿರುತ್ತೆ. ಅಂದರೆ ನಮಗೆ ಕಾಣುತ್ತೆ, ಸ್ಥೂಲವಾಗಿರುತ್ತೆ. ಸ್ಥೂಲ ಅಂದರೆ ನಮಗೆ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ ಶಬ್ದ ಸ್ಪರ್ಶ ರೂಪರಸಗಂಧಗಳು ಮತ್ತು ವಿಷಯಗಳು, ಪ್ರಪಂಚ, ಶರೀರ ಮತ್ತು ನಮಗಿರ್ತಕ್ಕಂಥ ಸಂಬಂಧಗಳು, ಗಂಡ ಹೆಂಡತಿ ಮಕ್ಕಳು ನೆಂಟರು ಇಷ್ಟು ಇದೆಲ್ಲ ಸಂಬಂಧಗಳಿದೆ, ಎಲ್ಲವೂ ಸ್ಥೂಲ. ಅದರಿಂದ ನಮಗೆ ಕಾಣ್ತಾ ಇದೆ ಇದು. ಆದರೆ ಸೂಕ್ಷ್ಮ ಅವಸ್ಥೆಯಲ್ಲಿ ಇದೇ ನಮಗೆ ಕನಸಾಗಿ ಕಾಣುತ್ತದೆ. ಈ ನಾವು ನೋಡಬೇಕಾದ್ದೇನು ಅಂದರೆ, ಕನಸಿನಲ್ಲಿ ನಾವು ಕಾಣುವಂತೆಯೇ ಎಚ್ಚರದಲ್ಲಾಗುವುದೆಲ್ಲವೂ ನಿಜವಾದದ್ದಲ್ಲ, ಇದು ಕನಸೇ, ಭ್ರಮ ನಿರಸವಾದದ್ದು ಎಂದು ಅರಿವು ಉಂಟಾಗಬೇಕು. ಹಾಗಾಗಬೇಕಾದ್ರೆ ನಾವೇನು ನೋಡಬೇಕು? ಎಚ್ಚರದಲ್ಲಿರುವ ನಮ್ಮ ಜ್ಞಾನವು ಸ್ವಪ್ನದಲ್ಲಿರತಕ್ಕಂಥ ಜ್ಞಾನವು ಏಕವಾಗಿರುವುದನ್ನು ನಾವು ಗ್ರಹಿಸಬೇಕು. ಹೀಗೆ ಗ್ರಹಿಸುವುದಕ್ಕೆ ಎರಡು ಅವಸ್ಥೆಗಳಲ್ಲಿರೋ ಸಾಮ್ಯವನ್ನು ನೋಡಬೇಕು. ತದನಂತರ ಕಾರಣದಿಂದ ಮೇಲಕ್ಕೆ ಬಂದದಕ್ಕೆ ಅರ್ಥ ಆಗುತ್ತೆ, ನಿಜವಾದ ನನ್ನ ಸ್ವರೂಪ ಏನು, ಹೀಗೆ ಇರುವುದು ಸ್ವರೂಪವಲ್ಲ ಇದು ಅಂತಂದಾಗ ನಮಗೆ ಅರ್ಥವಾಗಬೇಕು. ಮೂರು ರೀತಿಯಲ್ಲಿ ಅಂದರೆ ರೂಪ, ಸ್ವರೂಪ, ಸ್ವಸ್ವರೂಪ ಅಂತ. ರೂಪ ಅಂದರೆ ಹೊರಗಡೆ ಕಾಣ್ತಾ ಇರೋ ನಮ್ಮ ಶರೀರ, ಸ್ವರೂಪ ಅಂದರೆ ಅಂತಃಕರಣ, ಸ್ವಸ್ವರೂಪ ಅಂದರೆ ಆತ್ಮದರ್ಶನ. ಸೊ ನಾವು ಆತ್ಮದರ್ಶನಕ್ಕೆ ನೇರವಾಗಿ ಹೋಗ್ತಾ ಇರೋದ್ರಿಂದ ಇದ್ರ ಮಧ್ಯದಲ್ಲಿ ಆಗತಕ್ಕಂಥದ್ದೆಲ್ಲವೋ ವಿಜ್ಞಾನಮಯವಾಗಿದೆ. ಅಂದರೆ ನಮಗೆ ಜ್ಞಾನ ಉಂಟಾಗುತ್ತದೆ, ಅದರ ಅನುಭವ ಉಂಟಾಗುತ್ತದೆ ಅನ್ನೋದನ್ನು ಮೊದಲನೆಯ ಮಂತ್ರದಲ್ಲಿ ನಾವು ಇದನ್ನು ನೋಡಿದ್ವಿ. ಇದರ ವಿಸ್ತಾರವನ್ನು ಮತ್ತು ಧ್ಯಾನ ಯೋಗದಲ್ಲಿ ಇರಬೇಕಾದ ಜ್ಞಾನ ನಿಷ್ಠೆಯನ್ನು ಈ ಎರಡನೆಯ ಮಂತ್ರ ಹೇಳುತ್ತೆ ನೋಡಿ. ಸ್ವಪ್ನೆ ಸ ಜೀವ ಸುಖ ದುಃಖ ಭೋಕ್ತ ಸ್ವಮಾಯಯ ಕಲ್ಪಿತ ಜೀವಲೋಕೆ ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋ ಅಭಿಭೂತಃ ಸುಖ ರೂಪಮೇತಿ. ಸಹ ಜೀವ, ಆ ಜೀವನೇ ಸ್ವಪ್ನೆ ಕನಸಿನಲ್ಲಿ ಸ್ವಮಾಯೆಯ ತನ್ನ ಮಾಯೆಯಿಂದ ಕಲ್ಪಿತ ಜೀವಲೋಕೆ ಊಹಿಸಿಕೊಂಡ ಪ್ರಪಂಚದಲ್ಲಿ ಸುಖ ದುಃಖ ಭೋಕ್ತ ಸುಖ ದುಃಖಗಳನ್ನು ಅನುಭವಿಸುತ್ತಾ ಸುಷುಪ್ತಿ ಕಾಲೇ ಗಾಢ ನಿದ್ರಾವಸ್ಥೆಯಲ್ಲಿ ಸಕಲೇ ವಿಲೀನೆ ಎಲ್ಲವೂ ಕರಗಿ ಹೋದಾಗ ತಮೋ ಅಭಿಭೂತಃ ಅವಿದ್ಯೆ ಎಂಬ ಕತ್ತಲೆಯ ಅಧೀನಕ್ಕೊಳಪಟ್ಟು ಸುಖರೂಪಂ ಆನಂದವನ್ನು ಏತಿ ಹೊಂದುತ್ತಾನೆ. ಆ ಜೀವನೇ ಕನಸಿನಲ್ಲಿ ತನ್ನ ಮಾಯೆಯಿಂದ ಕಲ್ಪಿಸಿಕೊಂಡ ಪ್ರಪಂಚದಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ನಿದ್ರಾವಸ್ಥೆಯಲ್ಲಿ ಮನಸ್ಸು ಲಯವಾಗಲು ಅವಿದ್ಯೆ ಎಂಬ ಕತ್ತಲೆಯ ಅಧೀನಕ್ಕೊಳಪಟ್ಟು ಆನಂದ ರೂಪವನ್ನು ಹೊಂದುತ್ತಾನೆ. ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಜಾಗೃತವಾಗಿರುವುದರಿಂದ ಕನಸು ಕಾಣುತ್ತಾನೆ. ಅದರಿಂದ ಈ ಕನಸು ಎನ್ನತಕ್ಕಂಥದ್ದು ಬೀಳೋದೆಲ್ಲವೂ ಕೂಡ ಮಾಯೆಯಿಂದ ಆದದ್ದು. ಮಾಯೆ ಎಂದರೆ ಬೇರೆ ಅಂತ ಏನು ತಿಳ್ಕೋಬಾರದು. ಮಾಯಾ ಎಂದರೆ ಅವಿದ್ಯಾ ಕಲ್ಪಿತವಾಗಿರತಕ್ಕಂಥದ್ದು ಮಾಯಾ. ಅದಕ್ಕೆ ಯಾವ ಪರಮಾತ್ಮನದ ಶಕ್ತಿ ಆದರೂ ಕೂಡ ಅದು ಆ ಸ್ವಪ್ನಾವಸ್ಥೆಯಲ್ಲಿ ನಮಗೆ ಅವಿದ್ಯೆಯಿಂದ ಅಂದರೆ ತೇನ ಮುಖ್ಯಂತೆ ಜಂತವಹ ನಮಗೆ ಮೋಹ ಉಂಟಾಗತ್ತೆ. ಅದನ್ನೆಲ್ಲ ನಿಜ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಕನಸು ನಿಜವಲ್ಲ ಅಂತ ನಮ್ಗೆ ಗೊತ್ತಾಗೋದು ಎಚ್ಚರವಾದಾಗ. ಅಂದರೆ ಬೇರೆಗಳು ಎಚ್ಚರದ ಅವಸ್ಥೆಯಲ್ಲಿರ್ತಕ್ಕಂಥ ಉಪಾಧಿಗಳಿಂದ ನಮಗೆ ಗೊತ್ತಾಗುತ್ತೆ. ನಾನು ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಅದು ನನಗೆ ಬಿದ್ದದ್ದು ಕನಸು. ಆದರೆ ಕನಸಿನಲ್ಲಿ ಕನಸನ್ನೇ ನಿಜವೆಂದುಕೊಂಡು ವ್ಯವಹರಿಸ್ತಾ ಇರ್ತಾನೆ. ಹೇಗೆ ಜಾಗೃತದಲ್ಲಿ ನಾವು ಹೇಗೆ ವ್ಯವಹಾರ ಮಾಡ್ತಾ ಇದ್ದೀವಿ, ಆಫೀಸ್ಗೆ ಹೋಗೋದು, ಮನೆಗೆ ಹೋಗೋದು, ದುಡ್ಡು ಕಾಸು ಬಂಗ್ಲೆ ಕಾರು ಗೀರು ಎಲ್ಲ ಇಟ್ಕೊಂಡಿದ್ದೀವೋ ಇದೆಲ್ಲದರ ಹಾಗೆ ಅದನ್ನು ಅನ್ಕೋತಾ ಇರ್ತಾನೆ. ಆದರೆ ಎಚ್ಚರದಲ್ಲಿ ನಾವು ನೋಡತಕ್ಕಂಥದ್ದು ಇದೆಯಲ್ಲ, ಇದು ನಿಚ್ಚಳವಾದ ಕನಸು, ಎಚ್ಚರದ ಕನಸು ಅನ್ನತಕ್ಕಂಥದ್ದು ಸ್ವಪ್ನಾವಸ್ಥೆ ಅಂತ ನಮಗೆ ಅರ್ಥವಾಗುವವರೆಗೆ ನಾವು ಇದನ್ನು ಬೇರೆ ಬೇರೆಯಾಗಿ ನೋಡ್ತೀವಿ. ಇದೆರಡು ಒಂದೇ ರೀತಿಯಲ್ಲಿ ನಮಗೆ ಪರಿಣಾಮ ಉಂಟಾಗುತ್ತೆ ಅಂತ ನಮಗೆ ಅರಿವಾಗುವ ತನಕ ಈ ಒಂದು ಜಂಜಾಟ ಈ ಜೀವಕ್ಕೆ ಪ್ರತಿ ಶರೀರದಲ್ಲೂ ಇರುತ್ತೆ. ಇಲ್ಲಿ ಜೀವ ಎಂದರೆ ನಾನು ಅಂತ ಅರ್ಥ ಅಲ್ಲ, ನೀವು ಅಂತ ಅರ್ಥ ಅಲ್ಲ. ಜೀವ ಅಂದರೆ ಪ್ರತಿಯೊಂದು ಮಾನವ ಶರೀರದಲ್ಲೂ ಇರತಕ್ಕಂಥ ಒಳಗಿನ ವಿಶುದ್ಧ ಶಕ್ತಿ, ಅದಕ್ಕೆ ಜೀವ ಎಂದು ಹೆಸರು. ಆತ್ಮವೇ ಜೀವವಾಗಿ ಪ್ರತಿಯೊಂದು ಶರೀರದಲ್ಲೂ ಇರುತ್ತೆ. ಪ್ರತಿಯೊಂದು ಬೇರೆ ಬೇರೆ ಮರಗಿಡ ಬಳ್ಳಿಗಳಲ್ಲೂ ಎಲ್ಲರೂ ಇರುತ್ತೆ. ಆದರೆ ಇವನಿಗೆ ವಿವೇಕ ಇದೆ, ಚಿಂತನೆ ಇದೆ, ಇದನ್ನು ಓದುವ ತಿಳಿಯುವ ಬೇರೆ ಎಲ್ಲ ಪ್ರಕಾರದ ರೀತಿಯಲ್ಲಿರತಕ್ಕಂಥ ನಾಗರಿಕತೆ ಇದೆ. ಅದರಿಂದ ಈ ಜೀವ ಅನ್ನತಕ್ಕಂಥದ್ದು ಮಾನವ ಶರೀರದಲ್ಲಿ ಅರ್ಥೈಸಿಕೊಳ್ಳುವ, ಭಾವಿಸಿಕೊಳ್ಳುವ, ಭಾವದಿಂದಲೇ ಭಗವಂತ ದರ್ಶನವನ್ನು ತನ್ನಲ್ಲೇ ಕಂಡುಕೊಳ್ಳುವ, ತಾನೇ ಭಗವಂತನ ಅಂಶ ಎಂದು ಅರಿತುಕೊಂಡು ಆ ಭಾವದಲ್ಲಿ ಶಾಂತವಾಗುವ, ನಿರ್ವಾಣ ಹೊಂದುವ, ಮೋಕ್ಷ ಹೊಂದುವ, ಎಲ್ಲ ಬಂಧನ ಮೋಕ್ಷಗಳು ಇಲ್ಲ ಎಂದು ತಿಳಿಯುವ ಏಕವಾಗಿರತಕ್ಕಂಥ ಪ್ರಜ್ಞಾಭಾವ ಇದರಲ್ಲಿಯೇ ಬರುವುದು. ಮುಂದಕ್ಕೆ ನೋಡಿ. ಉಪಾಧಿಯ ಮೂಲಕ ತನ್ನ ಕಾರ್ಯಗಳನ್ನು ನಡೆಸುತ್ತಿರುವ ಚೈತನ್ಯದ ಆತ್ಮಚರಿತ್ರೆಯನ್ನು ವಿವರಿಸುತ್ತಾ ಕೈವಲ್ಯೋಪನಿಷತ್ತಿನ ಗುರುವಾದ ಬ್ರಹ್ಮನು ತನ್ನ ಶಿಷ್ಯನಿಗೆ ಎಚ್ಚರದ ಜೀವನೇ ಕನಸುಗಾರನಾಗುವ ರೀತಿಯನ್ನು ವಿವರಿಸುತ್ತಾನೆ. ಕನಸುಗಾರನಿಂದಲೇ ಸೃಷ್ಟಿಸಲ್ಪಟ್ಟ ಸ್ವಪ್ನ ರಾಜ್ಯದ ವಿಚಿತ್ರ ಸೃಷ್ಟಿಗಳನ್ನು, ಅವುಗಳ ಅನುಭವವನ್ನು ಪಡೆಯುತ್ತಿರುವ
ಕನಸುಗಾರನ ಸ್ಥಿತಿಯನ್ನು ವರ್ಣಿಸುತ್ತಾನೆ. ಆತ್ಮ ಚೈತನ್ಯವೇ ತನ್ನ ಭೌತಿಕ ಶರೀರದ ಸ್ಥೂಲ ರೂಪದಿಂದ ಹಿಂದೆ ಸರಿದು ಬಾಹ್ಯೇಂದ್ರಿಯಗಳ ವ್ಯಾಪಾರವನ್ನು, ಬಾಹ್ಯ ಜಗತ್ತಿನ ಸಂಪರ್ಕವನ್ನು ನಿಲ್ಲಿಸಿ ಸೂಕ್ಷ್ಮ ಶರೀರಕ್ಕೆ ಸೇರಿದ ಮನಸ್ಸು ಬುದ್ಧಿಗಳೆಂಬ ಅಂತಃಕರಣಗಳ ಮೂಲಕ ತನ್ನ ವ್ಯಾಪಾರವನ್ನು ನಡೆಸುವಾಗ ಕನಸುಗಾರ ಎನಿಸಿಕೊಳ್ಳುತ್ತದೆ. ಕನಸುಗಾರ ಎನಿಸಿಕೊಳ್ಳುವ ಇವನೇ ಎಚ್ಚರದಲ್ಲೂ ಕೂಡ ನಾನು ಎಚ್ಚರದವನು ಅಂತ ಅಹಂಕಾರದ ಕಾರಣದಿಂದ, ಅಂದರೆ ಉಪಾಧಿಯ ಕಾರಣದಿಂದ ನಾನು ನನ್ನದು ಉದ್ದ ಬಹಳವಾಗಿ ಮೆರೀತಾ ಇರ್ತಾನೆ. ಆದರೆ ಇದು ಸ್ವಪ್ನಾವಸ್ಥೆಯಲ್ಲಿ ಇವನು ಕನಸುಗಾರ. ಎಚ್ಚರವಾಗಿರುವಾಗಲೂ ಅಷ್ಟೇ ಯೋಚನೆ ಮಾಡಿ, ಕನಸು ಕಾಣ್ತಾ ಇರ್ತೀವಿ ಡೈಲಿ. ನಾಳೆ ಇದಾದರೆ 5 ವರ್ಷ ಆದ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ರಿಟೈರ್ಡ್ ಆದಮೇಲೆ ಈ ಬೆನಿಫಿಟ್ ಬರುತ್ತೆ, ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ, ಅದು ಇದು ಹೇಳ್ತಾ ಇರ್ತೀವಲ್ಲ. ಆಮೇಲೆ ನಮಗೊಂದು ಗಂಡು ಮಗು ಆದರೆ ನಾವು ಅದನ್ನು ಭಾಳ ಚೆನ್ನಾಗಿ ಬೆಳೆಸ್ತೀವಿ, ಹೀಗೆ ಮಾಡ್ತೀವಿ. ಇದೆಲ್ಲವೂ ಕನಸು ತಾನೆ. ಅಂದರೆ ಇದು ಎಚ್ಚರದ ಕನಸು. ಎಚ್ಚರವಾಗಿರುವಾಗ ಕನಸು ಕಾಣ್ತಾ ಇದೀವಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಅಲ್ಲ, ಇದೆಂಥದ್ದು ಅಲ್ಲ, ಏನಾಗಬೇಕೋ ಅದು ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ ಅಂತ ಎಂದು ನಮಗೆ ರಿಯಲೈಸ್ ಆಗುತ್ತೋ, ನೀವು ರಿಯಲೈಸ್ ಮಾಡಿಕೊಂಡ ತಕ್ಷಣ ಈ ಜೀವ, ಈ ಜಗತ್ತು ಮತ್ತು ಪರಮಾತ್ಮ ಮತ್ತು ಆಮೇಲೆ ಬಂಧನ ಮೋಕ್ಷ, ಅಂದರೆ ಧರ್ಮಾರ್ಥ ಕಾಮ, 3 ಕೂಡ ಈ 2 ಅರ್ಥ ಆಗ್ಬಿಡುತ್ತೆ. ಅಂದರೆ ಪುರುಷಾರ್ಥದಲ್ಲಿರುವ ಮೊದಲ 3 ಏನಿದೆ ನಮಗೆ, ಧರ್ಮ, ಅರ್ಥ, ಕಾಮ, ಎಲ್ಲವೂ ಕೂಡ ಈ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರ ಆಗತಕ್ಕಂಥ ಕನಸು. ಅದರಿಂದ ಮನುಷ್ಯನಾದವನು ಕನಸುಕಾರ. ಯಾವಾಗಲೂ ಕನಸು ಬೀಳಬೇಕು, ಕನಸು ಕಾಣಬೇಕು. ಕನಸು ಬೀಳೋದಿದೆಯಲ್ಲ, ಅದು ಜ್ಞಾನದಿಂದ ನಿವೃತ್ತಿ ಆಗಬೇಕು. ಸೊ ಈ ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥ ಇದನ್ನು ಕರ್ಮದಲ್ಲಿ ನಾನೇ ಮಾಡ್ತಾ ಇರೋನು, ನಂದೇ ಅಂತ ಏನೇನು ಭಾವನೆ ಇದೆ, ಈ ನಮ್ಮದು ನನ್ನದು, ನಾನು ನನ್ನದು ಅನ್ನೋ ಭಾವ ಹೋಗುವವರೆಗೂ ಈ ಕನಸುಗಾರನ ಈ ಸ್ಥಿತಿ ಬದಲಾಗುವುದಿಲ್ಲ. ಹೀಗೆ ನಡೀತಿ. ಇದನ್ನೇ ಸಂಸಾರ ಅಂತ ಕರೆದಿರೋದು. ಮುಂದೆ ನೋಡಿ. ಸ್ಥೂಲ ಶರೀರದ ಅರಿವು ಇರುವ ತನಕ ಕನಸುಗಾರನಾಗುವುದು ಸಾಧ್ಯವಿಲ್ಲ. ಹೌದು. ಭೌತಿಕ ಶರೀರದ ತಿಳುವಳಿಕೆ ಬಂದ ಕೂಡಲೇ ಕನಸು ಮುಗಿಯಿತು ಹೌದು ಎಂಬುದು ಸ್ವತಃ ಸಿದ್ಧ. ಎಸ್, ಎಚ್ಚರದ ವ್ಯಕ್ತಿಯೇ ಕನಸುಗಾರನು ಹೌದು, ಅಲ್ವೇ? ಅದರಲ್ಲಿ ಸಂಶಯವಿಲ್ಲ. ಹೌದು. ಆದರೆ ಕನಸುಗಾರನಿಗೆ ತನ್ನ ಸ್ಥೂಲ ದೇಹದ ಅರಿವಾಗಲಿ ಬಾಹ್ಯ ಜಗತ್ತಿನ ಅನುಭವವಾಗಲೇ ಇರುವುದಿಲ್ಲ. ಕನಸುಗಾರನು ತನ್ನ ಸೂಕ್ಷ್ಮ ಶರೀರದ ಮೂಲಕ ತನ್ನ ಚಿತ್ತವೃತ್ತಿಗಳನ್ನು ಅನುಭವಿಸುತ್ತಿರುತ್ತಾನೆ. ಸ್ವಪ್ನಾವಸ್ಥೆಯು ಇರುವ ತನಕ ಕನಸುಗಾರನು ತನ್ನಿಂದಲೇ ಕಲ್ಪಿಸಲ್ಪಟ್ಟ ಸ್ವಪ್ನ ಪ್ರಪಂಚದಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಾ ವಿಹರಿಸುತ್ತಿರುತ್ತಾನೆ. ತನ್ನಿಂದಲೇ ಸೃಜಿಸಲ್ಪಟ್ಟ ಸ್ವಪ್ನ ಪ್ರಪಂಚದೊಡನೆ ತಾದಾತ್ಮ್ಯ ಹೊಂದಿ ಕನಸುಗಾರನು ತಾನೇ ವಿಷಯಿಗಳ ಸಂಬಂಧವನ್ನು ಕಲ್ಪಿಸಿಕೊಂಡು ಸುಖ ದುಃಖಗಳ ಅನುಭವವನ್ನು ಪಡೆಯುತ್ತಾನೆ. ಸ್ವಮಾಯೆಯ ಸತ್ಯವಸ್ತುವಿನ ಅಜ್ಞಾನವೇ ಎಲ್ಲ ಅಪಾರ್ಥಗಳಿಗೂ ಕಾರಣ. ವಸ್ತುವಿನ ಯಥಾರ್ಥ ಜ್ಞಾನವಿಲ್ಲದಾಗ ಅದನ್ನು ತಪ್ಪಾಗಿ ಬೇರೊಂದು ವಸ್ತುವಾಗಿ ತಿಳಿಯುತ್ತೇವೆ. ಮರದ ಕೊರಡನ್ನು ಕತ್ತಲೆಯಲ್ಲಿ ಸರಿಯಾಗಿ ತಿಳಿಯದೆ ಭೂತವೆಂದು ಹೆದರುತ್ತೇವೆ. ಎಚ್ಚರದ ಸ್ಥಿತಿಯಲ್ಲಿ ನಮಗಿರುವ ಅವಿದ್ಯಾ ಪ್ರಭಾವದಿಂದ ಎಚ್ಚರದ ವ್ಯಕ್ತಿತ್ವದ ಸಹಜ ಗುಣವನ್ನು ಅರಿಯದೆ ವಸ್ತುವಿನ ನಿಜಸ್ಥಿತಿಯನ್ನು ಕಾಣದೆ ಹೋಗುತ್ತೇವೆ. ಆಗ ಮನಸ್ಸು ತನ್ನಿಂದಲೇ ಸೃಷ್ಟಿಸಲ್ಪಟ್ಟ 108 ರೀತಿಯ ಅನ್ಯ ವಸ್ತುಗಳ ವಿಕಲ್ಪವನ್ನು ಹೊರಗೆಡುತ್ತವೆ. ಇದನ್ನು ನಾವು ವಿಕ್ಷೇಪ ಎನ್ನುತ್ತೇವೆ. ಈ ರೀತಿ ಸತ್ಯವನ್ನು ಮರೆಮಾಚಿ ಅಥವಾ ಆವರಣ ಮಾಡಿ ಮಿಥ್ಯಾಕಲ್ಪಿತ ವಿಕ್ಷೇಪಗಳನ್ನು ತನ್ನ ಒಡಲಿಂದ ಹೊರಚಾಚುವ ಅವಿದ್ಯಾರೂಪವಾದ ಮನಸ್ಸಿನ ಶಕ್ತಿಗೆ ಮಾಯಾಶಕ್ತಿ ಎಂದು ಕರೆಯುತ್ತೇವೆ. ಆವರಣ ಶಕ್ತಿ. ಈ ಮಾಯೆಗೆ 2 ಶಕ್ತಿಗಳಿದೆ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದರೆ ಏನು ಮೇಲೆ 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 ಕಾಣುತ್ತೋ ಅದರನ್ನು ನಾವು ನೋಡ್ತಾ ಇದೀವಲ್ಲ, ಕಾಣೋದೆಲ್ಲ, ನೋಡೋದೆಲ್ಲ, ಮುಟ್ಟೋದೆಲ್ಲ, ಕೇಳೋದೆಲ್ಲನೂ ಬಹಳ ಸತ್ಯ ಅಂತ ಅನ್ಕೋತಾ ಇದೀವಲ್ಲ, ಇದು ಆವರಣ ಶಕ್ತಿ, ಅಂದರೆ ಮಾಯೆಗೆ ಇರುವ ಶಕ್ತಿ. ಆದರೆ ಈ ಆವರಣ ಶಕ್ತಿ ಇದೆಯಲ್ಲ, ಇದರ ಕಾರಣ ಏನು ಅಂದರೆ ಇದರಿಂದ ವಿಕ್ಷೇಪ ಶಕ್ತಿ ಉಂಟಾಗುತ್ತದೆ. ಅಂದರೆ ಇದರ ಒಳಗಡೆ ಇರುವುದನ್ನು ನಾವು ಅದು ಹೇಗಿದೆಯೋ ಹಾಗೆಯೇ ತಿಳಿದುಕೊಳ್ಳುವುದಕ್ಕೆ ಈ ಆವರಣ ಶಕ್ತಿ ಅಡ್ಡಿಯಾಗಿದೆ. ಈ ಆವರಣ ಇಲ್ಲದೇ ಇದ್ದಾಗ ವಿಕ್ಷೇಪ ಶಕ್ತಿಯು ನಮಗೆ ಯಥಾರ್ಥವಾಗುತ್ತದೆ. ಅಂದರೆ ಅದು ಇರುವುದನ್ನು ಬೇರೆಯದಾಗಿ ತಿಳಿಸಿಕೊಡತಕ್ಕಂಥದ್ದು ಇರುವುದಿಲ್ಲ. ಯಾವುದು ಹೇಗಿದೆಯೋ ಹಾಗೆಯೇ ತಿಳಿದುಕೊಳ್ಳುವ ಶಕ್ತಿ ಈ ಜೀವಕ್ಕೆ ಆ ಶರೀರದಲ್ಲೇ ಪ್ರಾಪ್ತವಾಗುತ್ತದೆ. ಅದೇ ಧ್ಯಾನಯೋಗ. ಆ ಧ್ಯಾನಯೋಗದ ಕೊನೆಯ ಸ್ಥಿತಿ ಇವಾಗ ಹೇಳ್ತಾ ಇದ್ದಾರೆ. ಅದನ್ನು ಹಾಗೆಯೇ ತಿಳಿಯತಕ್ಕದ್ದು, ಹಾಗೆಯೇ ಅರ್ಥ ಮಾಡಿಕೊಂಡು ಹಾಗೆಯೇ ಭಾವಿಸತಕ್ಕದ್ದು, ಅದರಲ್ಲಿ ಯಾವುದೇ ಸಂಶಯಗಳನ್ನು ಇಟ್ಟುಕೊಳ್ಳಬಾರದು ಎಂದು ನಮ್ಮ ವಿನಂತಿ. ಎಚ್ಚರದ ಸ್ಥಿತಿಯಲ್ಲಿ ಎಚ್ಚರವಾಗಿರುವವನ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಕನಸುಗಾರನಾಗಿರುವವನ ಚಟುವಟಿಕೆಗಳನ್ನು ವಿವರಿಸುತ್ತಾ ಗುರುವು ಮುಂದೆ ಸುಷುಪ್ತಾವಸ್ಥೆಯಲ್ಲಿ ಸ್ವಪ್ನರಹಿತ ಗಾಢ ನಿದ್ರೆಯಲ್ಲಿ ಇರುವವನ ಸ್ಥಿತಿಯನ್ನು ತಿಳಿಸುತ್ತಾನೆ. ಎಚ್ಚರದಲ್ಲಿ ಆತ್ಮವು ಸ್ಥೂಲ ಶರೀರದ ಮೂಲಕ ಕೆಲಸ ಮಾಡುತ್ತದೆ. ಹೌದು. ಅದೇ ಆತ್ಮವು ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರದ ಮೂಲಕ ತನ್ನ ಕಾರ್ಯವನ್ನು ನಡೆಸುತ್ತದೆ. ಹೌದು. ಪುನಃ ಅದೇ ಸುಷುಪ್ತಾವಸ್ಥೆಯಲ್ಲಿ ತನ್ನ ವೈಭವವನ್ನು
ಕಾರಣ ಶರೀರದ ಮೂಲಕ ಪ್ರಕಟಿಸುತ್ತದೆ. ಹೌದು, ಕಾರಣ ಶರೀರದ ಮೂಲಕ ಪ್ರಕಟಿಸುತ್ತದೆ ಅಂದ್ರೆ ಏನರ್ಥ? ಅಲ್ಲಿ ಕೇವಲ ಪ್ರಜ್ಞೆಯಾಗಿ ಈ ಜೀವವು ಇರುತ್ತದೆ. ಅದಕ್ಕೆ ಪ್ರಕಟವಾಗತಕ್ಕಂಥ ಬೇರೆ ಯಾವುದೇ ಸ್ಥೂಲವಾದ ಭೌತಿಕವಾಗಿರತಕ್ಕಂಥದ್ದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಮತ್ತೆ ಇರತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳ ಜೊತೆ ಇಂದ್ರಿಯಗಳು ಮತ್ತು ಶರೀರವು ಆ ಅವಸ್ಥೆಯಲ್ಲಿ ಇರುವುದಿಲ್ಲ. ಅದರಿಂದ ಅಲ್ಲಿ ಪ್ರಕಟವಾಗುವುದು ಕೇವಲ ಏಕವಾಗಿ, ಅದು ಪ್ರಜ್ಞೆಯಾಗಿ. ಅಂದರೆ ಪ್ರಜ್ಞೆಯಾಗಿ ಎಂದರೆ ಅದೇ ನಿಜವಾದ ನನ್ನ ಸ್ವರೂಪ ಜ್ಞಾನ. ಸೊ ಪ್ರಜ್ಞಾವಸ್ಥೆಯಲ್ಲಿರುವವನೇ ನಿಜವಾದ ನಾನು. ಬೇರೆ ಉಪಾಧಿಗಳ ಮೂಲಕ ಪ್ರಕಟವಾದಾಗ ನಾನು ಈ ಶರೀರದ ಅಧಿಕಾರಿ, ಅಹಂಕಾರ, ಮಮಕಾರ ಎಲ್ಲವೂ ಉಂಟಾಗುತ್ತೆ, ಸಂಸಾರದ ಮೋಹ ಉಂಟಾಗುತ್ತದೆ. ಇದಕ್ಕೆ ಮಾಯದಲ್ಲಿರತಕ್ಕಂಥ ಎರಡು ಶಕ್ತಿಯೇ ಕಾರಣ. ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಮೇಲೆ ಮುಚ್ಚಿರುವುದು ಆವರಣ ಶಕ್ತಿ ಮುಚ್ಚಳ, ಮತ್ತು ಅದರೊಳಗಡೆ ಏನಿದೆಯೋ ಎಂಬ ಅನುಮಾನದಿಂದ ತಮಗೆ ಅರ್ಥವಾಗದೆ, ತಿಳಿದುಕೊಳ್ಳದೆ, ಬೇರೆಯವರನ್ನು ಕೇಳದೆ ತಾವೇ ಊಹೆ ಮಾಡಿಕೊಳ್ಳುವುದು ವಿಕ್ಷೇಪ ಶಕ್ತಿ. ನಾನು ಅದು ಇದು ಅಂತ ಹೇಳ್ತಾ ಇರ್ತಾನೆ, ಆದರೆ ಅದೇನೂ ಅಲ್ಲ. ನಾನು ಮಂತ್ರಿ ಅಂತಾನೆ, ನಾನು ಅಧಿಕಾರಿ ಅಂತಾನೆ, ನಾನು ಗಂಡು ಅಂತಾನೆ, ನಾನು ಹೆಣ್ಣು ಅಂತಾನೆ, ನಾನೇ ದೇವರು ಅಂತ ಹೇಳ್ತಾನೆ, ನನಗಿಂತ ಬೇರೆ ಇಲ್ಲ ಅಂತಾನೆ. ತನ್ನನ್ನು ಯಾವ್ಯಾವುದಲ್ಲೋ ಗುರುತಿಸ್ಕೊಳ್ತಾ ಇದ್ದಾನೆ. ಆದರೆ ತನ್ನನ್ನು ತಾನು ತನ್ನಿಂದಲೇ ತಾನೇ ನಿಜವಾದ ಸ್ವರೂಪ ಜ್ಞಾನದಿಂದ ನಾನು ಶಾಂತಮೂರ್ತಿ, ನಾನು ಪ್ರಜ್ಞಾಮೂರ್ತಿ, ನಾನು ಭಗವಂತನ ಅಂಶ, ಅದರಿಂದ ಇದಾವ ಮೇಲಿಗೆ ತೊಗಟೆಗಳು ನಾನಲ್ಲ ಅನ್ನುವುದು ಅರ್ಥ ಅವನಿಗಾಗುವ ತನಕ ಇದರಿಂದ ಬಿಡುಗಡೆ ಇರುವುದಿಲ್ಲ. ಇದೆಲ್ಲವೂ ಆಗಬೇಕಾದದ್ದು ಜ್ಞಾನದಿಂದಲೇ. ಯಾವಾಗ ನಮಗೆ ಈ ಜ್ಞಾನವು ವಿಜ್ಞಾನವಾಗುತ್ತದೋ ಅಂದರೆ ವಿಶೇಷ ಜ್ಞಾನವಾಗುತ್ತದೋ, ಅಂದರೆ ಇರತಕ್ಕಂಥ ವಿಶೇಷ ಜ್ಞಾನ ಅಂದರೆ ಜ್ಞಾನವು ಪ್ರಜ್ಞೆಯಾಗುವುದೇ, ಅನುಭವ ಆಗುವುದೇ ವಿಜ್ಞಾನ. ವಿಜ್ಞಾನ ಅಂದರೆ ಅನುಭವ, ಅನುಭವದಿಂದ ಮಾಡತಕ್ಕಂಥದ್ದೆಲ್ಲೂ ವಿಜ್ಞಾನವೇ. ಅದೇ ನಾವು ಈಗ ಬದುಕಿರುವ ಸ್ಥೂಲದಲ್ಲಿರ್ತಕ್ಕಂಥದ್ದಲ್ಲಿ ಜ್ಞಾನವೂ ಇದೆ, ಜ್ಞಾನ ಅಜ್ಞಾನವೂ ಇದೆ. ಜ್ಞಾನ ಅಜ್ಞಾನಗಳ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಅದು ಮುಂದಿನ ಕ್ಲಾಸಲ್ಲಿ ನಾನು ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು ಮಾತಾಡ್ತೀನಿ. ಈಗ ಜ್ಞಾನವನ್ನು ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿ ಇರುವ ನಮ್ಮ ಅರಿವು, ಸ್ಥೂಲ ಅರಿವು, ಸೂಕ್ಷ್ಮ ಅರಿವು, ಕಾರಣ ಅರಿವು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಮುಂದೆ ಹೇಳಿ. ಕಾರಣ ಶರೀರವು ವಾಸನಾ ರಾಶಿಯಿಂದ ರಚಿತವಾಗಿದೆ. ವಾಸನೆಗಳಿಂದ ಚಿಂತನೆಗಳು ಉತ್ಪತ್ತಿಯಾಗುವುದು. ಚಿಂತನೆಗಳಿಂದ ಮನಸ್ಸಿನ ಭಾವಗಳು ನಿಯಮನಗೊಳ್ಳುವುದು. ಮನಸ್ಸಿನ ಸ್ಥಿತಿಯು ವ್ಯಕ್ತಿಯು ಮಾಡುವ ಕಾರ್ಯಗಳ ಲಕ್ಷಣದ ಪದರಗಳನ್ನು, ರೂಪರೇಷೆಗಳನ್ನು ನಿರ್ಣಯಿಸುತ್ತವೆ. ಹೌದು. ಈ ರೀತಿ ಕಾರ್ಯಕ್ಕೆ ಮನೋಭಾವ ಕಾರಣ. ಮನೋಭಾವಕ್ಕೆ ಮನಸ್ಸಿನ ಚಿಂತನೆಗಳು ಕಾರಣ. ಹೌದು. ಚಿಂತನೆಗಳಿಗೆ ವಾಸನೆಗಳು ಕಾರಣ. ಹೌದು. ಆದ್ದರಿಂದ ವಾಸನೆಗಳೇ ನಿಜವಾಗಿಯೂ ಸಮಷ್ಟಿ ಚೇತನದ ವ್ಯಕ್ತ ರೂಪಕ್ಕೆ ಅತಿ ಸೂಕ್ಷ್ಮವಾದ ಕಾರಣ. ಅದೇ ವ್ಯಕ್ತಿಯಲ್ಲಿ ಕಾರಣ ಶರೀರ ಎನಿಸುವುದು. ಕಾರಣ ಶರೀರದಲ್ಲಿರುವುದು ಎಂದರೆ ಕಾರಣ ರೂಪದ ಸ್ಥಿತಿಯಲ್ಲಿರುವುದು ಎಂದು. ವೃಕ್ಷವು ಬೀಜದಲ್ಲಿ ಕಾರಣ ರೂಪದ ಸ್ಥಿತಿಯಲ್ಲಿರುವುದು. ಅನುಕೂಲವಾದ ಸನ್ನಿವೇಶ ಒದಗಿದಾಗ ಅವ್ಯಕ್ತವಾದ ವೃಕ್ಷವು ಬೀಜದಿಂದ ಸಸಿಯಾಗಿ ವ್ಯಕ್ತರೂಪ ಪಡೆಯುವುದು. ಬೀಜ ರೂಪದಲ್ಲಿದ್ದಾಗ ವೃಕ್ಷವು ಅವ್ಯಕ್ತವಾಗಿದ್ದು ಕಾರಣ ಸ್ಥಿತಿಯಲ್ಲಿ ಇರುವುದು. ಸುಷುಪ್ತಾವಸ್ಥೆಯಲ್ಲಿ ಆತ್ಮವು ಕಾರಣ ಶರೀರದ ಮೂಲಕ ಅಭಿವ್ಯಕ್ತವಾಗುತ್ತದೆ. ಆದ್ದರಿಂದಲೇ ಆ ಸ್ಥಿತಿಯಲ್ಲಿ ಚಿಂತನೆಗಳ, ಭಾವಗಳ ಅಥವಾ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಜೀವವು ಪ್ರಕಟಿತವಾಗುವುದಿಲ್ಲ. ಈ ರೀತಿ ಆತ್ಮವು ಕಾರಣ ಶರೀರದ ಮೂಲಕ ವ್ಯವಹರಿಸುತ್ತಿರುವಾಗ ನಮ್ಮ ವ್ಯಕ್ತಿತ್ವವು ಕಾರಣ ರೂಪದ ಸ್ಥಿತಿಯಲ್ಲಿರುವುದು. ಇದನ್ನು ಸುಷುಪ್ತಾವಸ್ಥೆಯ ಚೇತನ ಎನ್ನುತ್ತೇವೆ. ಎಚ್ಚರನಾದವನಿಗೂ ಕನಸುಗಾರನಿಗೂ ಸುಪರಿಚಿತವಾಗಿರುವ ಅನುಭವಗಳು ಈ ಅವಸ್ಥೆಯಲ್ಲಿ ಕಾಣಬರುವುದಿಲ್ಲ. ನಾನಾತ್ವ ದರ್ಶನದ ಎಚ್ಚರದ ಮತ್ತು ಸ್ವಪ್ನ ಸಾಮ್ರಾಜ್ಯಗಳೆರಡೂ ಕಾರಣ ರೂಪಕ್ಕೆ ಮಾರ್ಪಟ್ಟು ಸುಷುಪ್ತಾವಸ್ಥೆಯಲ್ಲಿ ಲೀನವಾದಂತೆ ತೋರುವುದು. ತಮೋ ಅಭಿಭೂತ. ಸುಷುಪ್ತಾವಸ್ಥೆಯು ಸಂಪೂರ್ಣ ಅಜ್ಞಾನದ ಸ್ಥಿತಿ. ಅಲ್ಲಿ ಯಾವ ಅನುಭವವೂ ತೋರುವುದಿಲ್ಲ, ಯಾವ ಅರಿವೂ ಇಲ್ಲ. ಆ ಸ್ಥಿತಿಯನ್ನು ತಮಸ್ಸಿನಿಂದ ಅಡಗಿಸಲ್ಪಟ್ಟಿರುವ ಸ್ಥಿತಿ ಅಥವಾ ತಮೋ ಶಕ್ತಿಯ ಅಧೀನದಲ್ಲಿರುವ ಸ್ಥಿತಿ ಎಂದು ಹೇಳಿದೆ. ಒಂದು ಕೊಠಡಿಯು ಕಗ್ಗತ್ತಲಿನಿಂದ ಆವೃತವಾಗಿದ್ದರೆ ಅದರಲ್ಲಿ ಏನಿದೆ ಎಂಬುದು ನಮಗೆ ಸ್ವಲ್ಪವೂ ತಿಳಿಯಲಾರದು. ಅಲ್ಲಿ ಅತ್ಯಂತ ಸುಂದರವಾದ ವಸ್ತುಗಳೇ ಇರಬಹುದು ಅಥವಾ ಅತ್ಯಂತ ಅಪಾಯಕರವಾದ ಪದಾರ್ಥಗಳಿರಬಹುದು. ಆದರೆ ಅವೆಲ್ಲವೂ ಕಗ್ಗತ್ತಲಿನಿಂದ ತುಂಬಿದಾಗ ನಮಗೆ ಅವುಗಳ ಅರಿವು ಉಂಟಾಗದು. ಆದರೆ ವಾಸ್ತವವಾಗಿ ಸುಷುಪ್ತಾವಸ್ಥೆಯು ಬರಿಯ ಕತ್ತಲಿನಿಂದ ತುಂಬಿದೆ ಎಂದು ಹೇಳುವುದು ಪೂರ್ಣ ಸರಿಯಲ್ಲ. ಜೀವವು ಸುಷುಪ್ತಾವಸ್ಥೆಯಲ್ಲಿ ಕಣ್ಣುಗಳನ್ನೇ ಕುರುಡು ಮಾಡುವ ಪ್ರಖರ ಸತ್ಯ ಪ್ರಭೆಯ ಅತೀವ ಸಾನ್ನಿಧ್ಯದಲ್ಲಿ ಇರುವುದೆಂದು, ಅದರ ಉಜ್ವಲ ತೇಜಸ್ಸಿನಿಂದ ನಿದ್ರೆಯಲ್ಲಿ ಇರುವವನ ಸ್ಥೂಲ ಬುದ್ಧಿಶಕ್ತಿಯು ಪ್ರಜ್ಞಾಶೂನ್ಯವಾಗಿದೆ ಎಂದು, ಅದರಿಂದ ಅವನು ಏನನ್ನೂ ಅರಿಯದ ಕುರುಡನಾಗಿದ್ದಾನೆಂದು ಹೇಳುವುದು ಉಚಿತವಾಗಿ ತೋರುತ್ತದೆ. ಮುಂದೆ ಅದರಿಂದ ಇಲ್ಲಿ ನಮ್ಗೆ ಅರ್ಥ ಆಗಬೇಕಾದ್ದೇನು ಅಂದರೆ, ನಮ್ಮ ಈ ಜಗತ್ತಿನ ಎಲ್ಲ ಜ್ಞಾನಗಳು, ವಿಜ್ಞಾನಗಳು ಕೂಡ ನಮಗೆ ಇದನ್ನ ಎಜುಕೇಶನ್ ಅಂತ ಕರೀತಾರೆ.
ಆದರೆ ಅಧ್ಯಾತ್ಮದಲ್ಲಿ ಎಜುಕೇಷನ್ ಅಂತ ಇಲ್ಲ. ಇದಲ್ಲಿರುವುದು ಗ್ರಾಜುಯೇಷನ್ ಮಾತ್ರ. ಅಂದರೆ ಗ್ರಾಜುಯೇಟ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ 3 ಅವಸ್ಥೆಗಳು ಹೇಳಿದ್ರಲ್ಲ, 3 ಅವಸ್ಥೆಗಳು ಕೂಡ ಇಟ್ ಇಸ್ ಎ ಗ್ರಾಜುಯೇಷನ್, ಇಟ್ ಇಸ್ ನಾಟ್ ಅನ್ ಎಜುಕೇಷನ್. ಸೊ ಎಜುಕೇಷನ್ ಅನ್ನೋದು ಅಧ್ಯಾತ್ಮದಲ್ಲಿ ಇರುವುದಿಲ್ಲ. ಯಾಕೆಂದರೆ ಎಲ್ಲರಿಗೂ ಸಮಾನವಾದ ಜ್ಞಾನ ಇದೆ. ಆದರೆ ಜ್ಞಾನ ಇದೆ ಎಂಬ ಅರಿವು ಆ ಅಧ್ಯಯನ ಮಾಡಿ ಮೇಲಕ್ಕೆ ಹೋದವನಿಗಿದೆ. ಮೇಲಕ್ಕೆ ಹೋಗುವುದು ಎಂದರೆ ಗ್ರಾಜುಯೇಷನ್ನೇ ಹೊರತು ಎಜುಕೇಷನ್ ಅಲ್ಲ. ಸೊ ಅದರಿಂದ ಅವಸ್ಥಾತ್ರಯಗಳನ್ನು ಮಾಂಡಕ್ಯದಲ್ಲಿ ನಾವು ಕಂಡಿರುವ, ಕೇಳಿರುವ, ತಿಳಿದಿರುವ, ನಾವೆಲ್ಲರೂ ಚರ್ಚೆ ಮಾಡಿರುವ ಅವಸ್ಥೆಗಳನ್ನೇ ಈ ಕೈವಲ್ಯೋಪನಿಷತ್ತಲ್ಲಿ ಬಹಳ ಸರಳ ಮಾಡಿದ್ದಾರೆ, ವಿರಳ ಮಾಡಿದ್ದಾರೆ. ಅರ್ಥವಾಗುವಂತೆ ಪ್ರತಿಯೊಂದು ಜೀವಿಗೂ ಅರ್ಥವಾಗುವುದು. ಅಂದರೆ ಈ ಜೀವಕ್ಕೆ ಶರೀರದಲ್ಲಿರುವಾಗ ತನ್ನಲ್ಲಿರುವ ಸ್ಥೂಲ ಜ್ಞಾನ ಏನಿದೆ, ಇದು ಸೂಕ್ಷ್ಮ ಜ್ಞಾನ ಏನಿದೆ, ಸಂವೇದನೆ ಇದೆ, ಸಂವೇದನೆಗಳೆಲ್ಲವೂ ಜ್ಞಾನ ರೂಪದಲ್ಲಿ ಇರುವುದನ್ನು ಕಂಡುಕೊಳ್ಳಬೇಕಾದದ್ದು. ಕಣ್ಣಿನಲ್ಲಿ ಯಾವುದೇ ರೀತಿಯಾದ ನೀರು ಬಾರದೇ ಇರುವುದು, ಕಣ್ಣಿನಲ್ಲಿ ಇರತಕ್ಕಂಥ ಜ್ಞಾನದ ಮಿಂಚು ಇರುವುದು ನಾವು ಕಾಣಬೇಕಾದರೆ ನಮಗೆ ಗ್ರಾಜುಯೇಷನ್ ಆಗಬೇಕು, ಎಜುಕೇಷನ್ ಅಲ್ಲ. ಅದರಿಂದ ನಮಗೆ ಬೇಕಾದದ್ದು ಯಾವುದೇ ರೀತಿಯ ಸರ್ಟಿಫಿಕೇಷನ್ ಅಲ್ಲ. ಸರ್ಟಿಫಿಕೇಷನ್ ಇಲ್ಲವೇ ಇಲ್ಲ ಅಧ್ಯಾತ್ಮದಲ್ಲಿ. ಇದಾದ ನಾವು BSc, BCom ಅಥವಾ MCom ಅದು ಮಾಸ್ಟರ್ ಡಿಗ್ರಿ ಆ ಥರದ್ದೆಲ್ಲ ಇಲ್ಲ ಇಲ್ಲಿ. ಇದರೊಳಗೆ ಏನಂದರೆ ಪಾಸು ಅಥವಾ ಫೇಲು, ಪಾಸು ಮತ್ತು ಫೇಲು ಎರಡೂ ಇದರೊಳಗೆ ಇರೋದಿಲ್ಲ. ಓನ್ಲಿ ಗ್ರಾಜುಯೇಷನ್ ಹೋಗ್ತಾ ಇರೋದು. ಎತ್ತರದ ಸ್ಥಿತಿ. ಅದರಿಂದ ಹಿಮಾಲಯದ ಹಾಗೆ ಇದು ಅದಕ್ಕಿಂತ ಎತ್ತರವಾದ ಸ್ಥಳ, ಸಮುದ್ರಕ್ಕಿಂತ ಆಳವಾದಂತಹ ಭಾವ ಇರತಕ್ಕಂಥ ಇದಕ್ಕೆ ಯಾವುದೇ ರೀತಿಯಾದ ಲಿಮಿಟೇಷನ್ ಇರೋದಿಲ್ಲ. ಸೊ ಎಜುಕೇಷನ್ಗೆ ಲಿಮಿಟ್ ಇದೆ, ಆದರೆ ಗ್ರಾಜುಯೇಷನ್ಗೆ ಲಿಮಿಟ್ ಇರೋದಿಲ್ಲ. ಇದರ ಅರ್ಥವನ್ನು ಹೇಳಿದಂತೆ ಈ ಕೈವಲ್ಯೋಪನಿಷತ್ತಿನಲ್ಲಿ ನಮಗೆ ಇರತಕ್ಕಂಥದ್ದು ನಮ್ಮ ಆಂತರಿಕ ಸ್ಥಿತಿಯಲ್ಲಿ ನಿರ್ಮಲವಾಗಿರುವ, ನಿಶ್ಚಲವಾಗಿರುವ, ಅಖಂಡವಾಗಿರತಕ್ಕಂಥ ಏನು ನಮಗೆ ಆತ್ಮಜ್ಞಾನ ಇದೆ, ಆತ್ಮ ಶುದ್ಧವಾಗಿರತಕ್ಕಂಥ ಜಾಗದಲ್ಲಿ ನಮಗೆ ಬೇಕಾದದ್ದು ಗ್ರಾಜುಯೇಷನ್ನೇ ಹೊರತು ಎಜುಕೇಷನ್ ಅಲ್ಲ ಅನ್ನುವುದನ್ನು ಕೈವಲ್ಯೋಪನಿಷತ್ತು ನಮಗೆ ಭಾಳ ಚಂದದಲ್ಲಿ ಹೇಳಿಕೊಡುತ್ತದೆ. ಇಲ್ಲಿ ತಿಳಿಯದೇ ಇರುವ 2 ವಿಚಾರವೂ ಇಲ್ಲ. ಇಂದ ಇಲ್ಲಿ ಜ್ಞಾನ ಅಜ್ಞಾನ ಏನಿದೆ ಅದು ನಮಗೆ ಸುಜ್ಞಾನವಾಗಬೇಕಾದ್ರೆ ಮಧ್ಯದಲ್ಲಿರತಕ್ಕಂಥ ವಿಜ್ಞಾನದಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನೋದು ಧ್ಯಾನ ಯೋಗ. ಮೊದಲೇ ಹೇಳಿದಂತೆ ನಿಮಗೆ ಶ್ರದ್ಧಾ ಭಕ್ತಿ ಉಳ್ಳಂತಹ ನಿಮ್ಮೆಲ್ಲರಿಗೂ ಕೂಡ ಧ್ಯಾನ ಯೋಗದಲ್ಲಿ ಕೊನೆಯ ಭಾಗ ಇದು. ಧ್ಯಾನದಲ್ಲಿ ಇರುವ ಯೋಗ ಭಾವವೇ ಇದು. ಯೋಗ ಭಾವ ಅಂದರೆ ಸಮತ್ವ. ಆ ಸಮತ್ವ ಬೇಕಾದದ್ದು ಸಮಚಿತ್ತದಲ್ಲಿರಬೇಕಾದದ್ದು, ಚಿತ್ತದಲ್ಲಿ ಚಾಂಚಲ್ಯ ಇಲ್ಲದೇ ಇರಬೇಕಾದದ್ದು, ಮನಸ್ಸಿನಲ್ಲಿ ಸಂಶಯ ಇಲ್ಲದೇ ಇರಬೇಕಾದದ್ದು, ನಮ್ಮ ಬುದ್ಧಿಯಲ್ಲಿ ತರ್ಕ ಇಲ್ಲದೇ ಇರಬೇಕಾದದ್ದು, ಅಹಂಕಾರದಲ್ಲಿ ಅಭಿಮಾನ ಇಲ್ಲದೇ ಇರಬೇಕಾದದ್ದನ್ನು ಗುರುತಿಸುವ ಬಗೆ ಧ್ಯಾನ ಯೋಗ. ಅಂದರೆ ಅರ್ಥ, ನಾನು ಅಂಥವನು ಇಂಥವನು ಹಾಗೆ ಹೀಗೆ, ನಾನು ಕರ್ಮಯೋಗಿದ್ದಾನೆ, ನನಗೆ ಆ ವೇದ ಬರುತ್ತೆ, ಈ ವೇದ ಬರುತ್ತೆ, ನಾನು ಯಜ್ಞಾಗಾದಿಗಳು ಮಾಡಿ, ಅದೆಲ್ಲವೂ ಕೂಡ ಉಪಾಧಿಯ ಲೆಕ್ಕಕ್ಕೆ ಬರುತ್ತದೆ ಹೊರತು ಸಾಧನೆಯ ಲೆಕ್ಕಕ್ಕೆ ಬರುತ್ತದೆ ಹೊರತು ಸಾಧ್ಯದಿಂದ ಮುಂದಕ್ಕೆ ಹೋಗುವ ಸಿದ್ಧಿಯ ಲೆಕ್ಕಕ್ಕೆ ಬರುವುದಿಲ್ಲ. ಅದರಿಂದ ಸಂಯೋಗ ವಿಯೋಗಗಳನ್ನು ಬಿಟ್ಟು ಅದರ ಆಚೆಗೆ ಇರತಕ್ಕಂಥ ಅನುಸಂಧಾನವನ್ನು ನಮ್ಮೊಳಗಡೆಯೇ ನಮಗಾಗಿ ನಾವೇ ಮಾಡಿಕೊಳ್ಳಬೇಕಾದ ಏಕವಾದ ಸ್ಥಿತಿ, ಏಕವಾದ ಯೋಗ ಧ್ಯಾನ ಯೋಗ. ಮುಂದಕ್ಕೆ ಆದರೂ ತಮಸ್ಸು ನಿರ್ದಿಷ್ಟವಾಗಿ ದುಃಖವನ್ನಾಗಲಿ ಸುಖದ ಲವಲೇಶವನ್ನಾಗಲಿ ಕೊಡಲಾರದು. ಅದು ಯಾವ ಪಕ್ಷವನ್ನು ಸೇರದ ಅಸಹಾಯಕ ತಟಸ್ಥ ಗುಣವುಳ್ಳದ್ದು. ಆದರೆ ಎಚ್ಚರದವನ ಅಥವಾ ಕನಸುಗಾರನ ಅನುಭವಕ್ಕೆ ಬರುವ ದುಃಖ ಮೂಲವಾದ ರಾಗದ್ವೇಷಯುಕ್ತವಾದ ವಿಷಯಗಳು ಗಾಢ ನಿದ್ರೆಯಲ್ಲಿರುವವನನ್ನು ಬಾಧಿಸಲಾರವು. ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ನಿದ್ರಾವಸ್ಥೆಯಲ್ಲಿ ಸುಖಾನುಭವ ಇದೆ ಎಂದು ಒಪ್ಪಬೇಕಾಗುತ್ತದೆ. ಹೀಗೆ ಈ ಮಂತ್ರದಲ್ಲಿ ಮತ್ತು ಇದರ ಹಿಂದಿನ ಮಂತ್ರದಲ್ಲಿ ಉಪನಿಷತ್ತಿನ ಗುರುವು ಆತ್ಮವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸಂಪರ್ಕ ಪಡೆದು ಅವುಗಳ ಮೂಲಕ ವ್ಯಕ್ತಪಡಿಸುವ ವ್ಯಾಪಾರಗಳನ್ನು, ಅವುಗಳ ಕಾರ್ಯಕ್ಷೇತ್ರಗಳನ್ನು ಮನಸ್ಸಿಗೆ ನಾಟುವಂತೆ ಶಿಷ್ಯನಿಗೆ ಬೋಧಿಸಿದ್ದಾನೆ. ಅವಸ್ಥಾತ್ರಯಗಳ ಇಂತಹ ಸೂಕ್ಷ್ಮ ವಿಶ್ಲೇಷಣೆಯಿಂದ ಅತ್ಯಂತ ಆತ್ಮಧ್ಯಾನದಲ್ಲಿ ನಿರತನಾಗಲು ಯತ್ನಿಸುತ್ತಿರುವ ಸಾಧಕನು ಅಂತರ್ಮುಖನಾಗುವಂತೆ ಮಾಡುತ್ತದೆ. ಬಾಹ್ಯ ವಸ್ತುಗಳ ಆಕರ್ಷಣೆಗೆ ಒಳಪಡದೆ ಅಂತರ್ಮುಖನಾಗಿ ಧ್ಯಾನದ ಅನುಷ್ಠಾನಕ್ಕೆ ಪ್ರಯತ್ನಿಸುತ್ತಿರುವ ಸಾಧಕನಿಗೆ ಈ ರೀತಿಯ ಆತ್ಮವಿಶ್ಲೇಷಣೆಯು ಅತ್ಯಂತ ಉನ್ನತ ಮಟ್ಟದ ಬುದ್ಧಿ ವಿಕಾಸವನ್ನು ಒದಗಿಸಿ ಮನಸ್ಥೈರ್ಯವನ್ನು, ತಪೋಶಕ್ತಿಯನ್ನು ಉಂಟು ಮಾಡುತ್ತದೆ. ಅಷ್ಟೇನಾ? ಸೊ ಅಂದರೆ ಮುಂದಿನ ನಮ್ಮ ಮಂತ್ರಗಳೆಲ್ಲವೂ ಕೂಡ ನಮ್ಮ ಧ್ಯಾನ ಯೋಗಿಯ ತಟಸ್ಥ ಸ್ಥಿತಿಯನ್ನು ಹೇಳುತ್ತದೆ. ಅಂದರೆ ಈ ತಟಸ್ಥವಾಗಿರುವುದು ಅಂತಂದರೆ ನಮ್ಮ ಈ ಮಾನವ ಜೀವನದ, ಮಾನವ ಶರೀರದ ಎಲ್ಲ ಗೊಂದಲಗಳೇನಿದೆ
ಅಜ್ಞಾನ ಏನಿದೆ, ಮೋಹ ಏನಿದೆ, ಅದೆಲ್ಲವೂ ಕೂಡ ತೊಲಗಿಕೊಂಡು ಹೋಗತಕ್ಕಂಥ ಧ್ಯಾನ ಯೋಗದ ಸ್ಥಿತಿಗೆ ಇವನನ್ನು ತಂದುಕೊಡುತ್ತೆ, ನಿಲ್ಲಿಸುತ್ತೆ, ಯೋಗ್ಯತೆಯನ್ನು ತಂದುಕೊಡುತ್ತೆ. ಯೋಗ್ಯತೆಯನ್ನು ನಾವು ಪ್ರಾಪ್ತ ಮಾಡಿಕೊಂಡ ಮೇಲೆ ಯೋಗವೂ ಪ್ರಾಪ್ತವಾಗುತ್ತದೆ. ಅದು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಯೋಗ ಎನಿಸಿಕೊಳ್ಳುತ್ತದೆ. ಅಂದರೆ ನಾನು ನನ್ನನ್ನು ಯಾವುದೇ ಉಪಾಧಿಗಳ ಸಂಘವಿಲ್ಲದೆ, ಶರೀರದ ಸೃಷ್ಟಿಯ, ಸ್ಥಿತಿಯ, ಲಯದ, ಹುಟ್ಟಿನ, ಸಾವಿನ, ಬಾಲ್ಯದ, ಯೌವನದ ಯಾವುದೇ ಅವಸ್ಥೆಗಳಿಗೂ ತೊಡಗದೆ, ಸುಖ ದುಃಖಗಳು ಇಲ್ಲದೆ ಯಾವುದೇ ಎಲ್ಲವನ್ನು ಬಿಟ್ಟು ಕೇವಲ ಜ್ಞಾನದಲ್ಲಿ, ಕೇವಲ ಸ್ವರೂಪ ಜ್ಞಾನದಲ್ಲಿ ನಾನು ನನ್ನನ್ನು ಕಾಣುವುದಾದರೆ, ಕಾಣುವುದನ್ನು ಕಂಡುಕೊಳ್ಳುವುದನ್ನು ತಿಳಿದುಕೊಳ್ಳುವುದಾದರೆ ಅದು ನಿಜವಾಗಲೂ ನಮಗಿರತಕ್ಕಂಥ ಶಾಂತ ಸ್ಥಿತಿ. ಅಶಾಂತಸ್ಯ ಕುತಃ ಸುಖಂ. ನಮಗೆ ಸುಖವಾದ ಲಭ್ಯವಾಗುವುದು ಅದೇ. ಅದನ್ನೇ ಮೋಕ್ಷ ಎಂದು ಕರೆದಿರುವುದು, ಅದನ್ನೇ ಕೈವಲ್ಯ ಎಂದು ಕರೆದಿರುವುದು, ಅದನ್ನೇ ನಿರ್ವಾಣ ಎಂದು ಕರೆದಿರುವುದು, ಅದನ್ನೇ ಬ್ರಹ್ಮ ಸ್ಥಾನ ಎಂದು ಕರೆದಿರುವುದು. ಸೊ ನಾವು ಅದನ್ನು ಬೇರೆ 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 ಪದಗಳಲ್ಲಿ ಇಲ್ಲಿ ಬಳಸಿದ್ದಾರೆ, ಬೋಧನೆಗಾಗಿ ಹೇಳಿದ್ದಾರೆ. ಅದರಲ್ಲಿರುವ ನಾನತ್ವದಲ್ಲಿರತಕ್ಕಂಥ ಏಕತ್ವವನ್ನು ತಿಳಿದುಕೊಳ್ಳತಕ್ಕಂಥ ಸುಸಂದರ್ಭ ನಿಮಗೆ ಕೈವಲ್ಯ ಉಪನಿಷತ್ತಿನಲ್ಲಿ ಸಿಗುತ್ತೆ. ಇಲ್ಲಿರುವ ಎಲ್ಲ ಬಗೆಯ ಶಬ್ದಗಳು, ಭಾವಗಳು ಕೂಡ, ಶಬ್ದಗಳ ಅಕ್ಷರಗಳೆಲ್ಲವೂ ಕೂಡ ನಿಮಗೆ ಏಕರೂಪವಾಗಿರುವುದನ್ನೇ ತೋರಿಸಿಕೊಡುತ್ತೆ. ಯೋಗ ಸಂಯೋಗಗಳು ಇರುವುದರಿಂದ ಧ್ಯಾನ ಯೋಗದ ನಿಷ್ಠೆ ಜ್ಞಾನದಲ್ಲಿ ನಿಲ್ಲುತ್ತದೆ. ಜ್ಞಾನದಲ್ಲಿ ಅಂದರೆ ಆತ್ಮಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ ಅಂತ ಅರ್ಥ. ಇದಕ್ಕೆ ಬೇರೆ ಯಾವುದೇ ಒಂದು ಉಪಾಧಿಯು ಸೇರಿಸಿದರೂ ಸಂಸಾರವಾಗುತ್ತದೆ, ಸೃಷ್ಟಿಯಾಗುತ್ತದೆ, ಸ್ಥಿತಿಯಾಗುತ್ತದೆ, ಲಯವಾಗುತ್ತದೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಆಗತಕ್ಕಂಥ ತ್ರಯಾವಸ್ಥೆಗಳು ಉಂಟಾಗುತ್ತದೆ. ಸೊ ಮಾಂಡುಕ್ಯೋಪನಿಷತ್ತಿನ ಇಡೀ ಉಪನಿಷತ್ತನ್ನು, ಕೈವಲ್ಯೋಪನಿಷತ್ತಿನ ಇವೆರಡು ಮಂತ್ರಗಳು ನಿಮಗೆ ಅತ್ಯಂತ ಸುಸಂದರ್ಭದಲ್ಲಿ ನಿಮ್ಮನ್ನು ನಿಲ್ಲಿಸುತ್ತದೆ ಎನ್ನುವುದು ಧ್ಯಾನಯೋಗದ ಪರಮನಿಷ್ಠೆ. ಅದೇ ಪರಮ ಸ್ಥಾಯಿ ಭಾವ. ಸೊ ಈ ಸ್ಥಾಯಿ ಭಾವ ಏನಿದೆ ಪರಮವಾಗಿದೆ, ಪವಿತ್ರವಾಗಿದೆ. ಅದರಿಂದ ಇದು ನಮಗೆ ಲಭ್ಯವಾಗಬೇಕಾದದ್ದ ಏಕಮೇವ ದ್ವಿತೀಯವಾಗಿರತಕ್ಕಂಥ ಬ್ರಹ್ಮ ದರ್ಶನವಾಗಿದೆ ಅನ್ನುವುದು ದರ್ಶನಶಾಸ್ತ್ರದ ವಿಜ್ಞಾನ ಭಾಗ. ಅದರಿಂದ ಇದನ್ನು ನಾವು ನಿಶ್ಚಯದಲ್ಲಿ ತಿಳಿದುಕೊಳ್ಳಬೇಕು. ಮತ್ತೆ 2 ಮುಂದಿನ ಮಂತ್ರಗಳನ್ನು ಮುಂದಿನ ವಾರ ನಾನು ಅದೇನು ಅಂತ ಹೇಳ್ತೀನಿ. ಹೇಳುವಾಗ ನಿಮಗೆ ಜ್ಞಾನ ವಿಜ್ಞಾನಗಳನ್ನು ಹೇಳ್ತೀನಿ. ಈಗ ಏನಾದರೂ ಸದ್ಯಕ್ಕೆ ಇದ್ದರೆ ಇವತ್ತು ಮಾಡಿದ ಪ್ರಶ್ನೆಗಳಲ್ಲಿ, ಆ ಉಪನಿಷತ್ತಿನ ಭಾಗದಲ್ಲಿ ಇರುವ ಪ್ರಶ್ನೆಗಳನ್ನು ನೀವು ಕೇಳಿ. ಎಲ್ಲರೂ ಕೂಡ ಮತ್ತೆ ನೀವು ಇವಾಗ ಪ್ರಶ್ನೆ ಕೇಳೋ ಸ್ಥಿತಿಗೆ ಬಂದಿದ್ದೀರಿ. ಎಲ್ಲವೂ ಕೂಡ ಆಡಿಯೋಗೆ ಆನ್ ಮಾಡ್ಕೊಳ್ಳಿ. ಆಚರಣೆ ಮಾಡ್ತೀವಿ, ಕೇಳಿಬಿಡೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಅರ್ಜೆಂಟ್ ಇದ್ರೆ ಇಲ್ಲ, 1 ಸತಿ 2 ಸತಿ 3 ಸತಿ 2 ಶ್ಲೋಕಗಳನ್ನು ಖಂಡಿತ ಓದಬೇಕು. ನೀವೆಲ್ಲರೂ ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ಪ್ರಶ್ನೆಗಳು ಪಾರಮಾರ್ಥಿಕ ಜ್ಞಾನದ ಬಗ್ಗೆಯೇ ನಿಮ್ಮ ಪ್ರಶ್ನೆ ಉಂಟಾಗುತ್ತೆ. ಅದರಿಂದ ಆವಾಗ ನಿಮಗೆ ಈ ಆತ್ಮ ದರ್ಶನ ಏನಿದೆ, ಒಳಗಡೆ ಇರ್ತಕ್ಕಂಥ ಅಂತರಾತ್ಮನ ವಿಚಾರದ ಬಗ್ಗೆ ಪ್ರಶ್ನೆಗಳೇನಿದೆ ಅದನ್ನು ಕೇಳೋದಕ್ಕೆ ನಿಮಗೆ ಅನುಕೂಲವಾಗುತ್ತದೆ. ಪ್ರಶ್ನೆ ಇದ್ರೆ ಸ್ವರೂಪ ಜ್ಞಾನ ಮತ್ತೆ ಸ್ವರೂಪ ಜ್ಞಾನ ಅಂತ ಹೇಳಿದೆ. ಅದು ಜ್ಞಾನ ನಿರ್ಣಯ ಅಂದ್ರೆ ನೋಡಿ, ಇವಾಗ ರೂಪಜ್ಞಾನ ಅಂದ್ರೆ ನಮಗೆ ಕಾಣೋದು ಸ್ಥೂಲವಾದದ್ದು ಅಲ್ವಾ. ಸ್ವರೂಪ ಜ್ಞಾನ ಅಂದ್ರೆ ನಮಗೆ ಗೊತ್ತಾಗಲ್ಲ, ಅಂದ್ರೆ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಅಂದ್ರೆ ಯಾವಾಗಲೂ ಆ ರೂಪದಲ್ಲಿ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಸ್ವರೂಪವು ವಿಕಾರವಾಗುವ ಭಾವ ಪ್ರಧಾನವಾದದ್ದು. ಇವಾಗ ನಿಮಗೆ ನನ್ನ ಬಗ್ಗೆ ಏನು ಭಾವ ಇದೆ ಅಂತ ನನಗೆ ಗೊತ್ತಾಗಲ್ಲ ಅಲ್ವಾ. ಆದ್ರೆ ನೀವು ನಮಸ್ಕಾರ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಏನ್ ಚೆನ್ನಾಗಿದ್ದೀರಾ ಸರ್ ಅಂದ್ರೆ ಪ್ರಶ್ನೆ ಗೊತ್ತಾಗುತ್ತೆ. ಅದು ಮೊದಲನೇದು ಸ್ಥೂಲ. ಎರಡನೇದು ನನ್ನ ಬಗ್ಗೆ ನಿಮಗಿರುವ, ಅಂದ್ರೆ ಈ ಜಗತ್ತಿನ ಬಗ್ಗೆ ನಿಮಗಿರುವ, ಬೇರೆ ವ್ಯಕ್ತಿಗಳ ಬಗ್ಗೆ ನಿಮಗಿರತಕ್ಕಂಥ ಏನಿದೆ ಭಾವ ಪ್ರಧಾನವಾದದ್ದು ಯಾವಾಗಲೂ ಸ್ವರೂಪ ಜ್ಞಾನ. ಆದ್ರೆ ಸ್ವಸ್ವರೂಪ ಜ್ಞಾನ ಅಂದ್ರೆ ಇದೆರಡು ಯಾವುದೇ ಇಲ್ಲ. ವಿಕಾರಗಳು ಇರುವುದಿಲ್ಲ, ವಿಸ್ತಾರವಾಗಿರ್ತಕ್ಕಂಥ ಪ್ರಪಂಚದ ವಿಚಾರವೂ ಇರುವುದಿಲ್ಲ. ಅಲ್ಲಿ ನನ್ನ ಬಗ್ಗೆ ಅಂದ್ರೆ ಪರಿಪೂರ್ಣವಾಗಿ ಆತ್ಮದ ಬಗ್ಗೆ ಅಂದ್ರೆ ಪೂರ್ತಿಯಾಗಿರತಕ್ಕ ಕಾರಣ ಅಂದ್ರೆ ಈ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆಯಲ್ಲಿರುವ ಯಾವುದೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಾಗಲಿ, ಇಂದ್ರಿಯಗಳಾಗಲಿ, ಶರೀರಗಳಾಗಲಿ ಅಥವಾ ಅದರ ಬಗ್ಗೆ ಇರುವ ಜ್ಞಾನ ಇರುವುದಿಲ್ಲ ಅಲ್ಲಿ. ಅದಲ್ವಾ. ಅದರಿಂದ ಪ್ರಜ್ಞೆ ಪ್ರಧಾನವಾಗಿರುವ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಅದರಿಂದ ಸ್ವರೂಪ ಜ್ಞಾನ ಅಂತ ಅಂದರೆ ನಮಗೆ ರೂಪ ಜ್ಞಾನವಲ್ಲದೆ ಸ್ವರೂಪದಲ್ಲಿ